ನಮಸ್ಕಾರ ರೀ ಎಲ್ಲರಿಗೂ. ನಾವು ಇವತ್ತಿನ ವಿಡಿಯೋದಾಗ KPSC 2025ರಲ್ಲಿ ಜುಲೈ ತಿಂಗಳಲ್ಲಿ ನಡೆಸಿರ್ತಕ್ಕಂತಹ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಗ್ರೂಪ್ ಸಿ ಏನು ಆ ಪೋಸ್ಟಿಂಗ್ ನಡೆಸಿತ್ತು ಅದರ ಕಮ್ಯುನಿಕೇಷನ್ ಪೇಪರನ್ನು ನೋಡೋಣ್ರಿ. ಆ ಕಮ್ಯುನಿಕೇಷನ್ ಪೇಪರ್ದಾಗ ಕನ್ನಡ ಗ್ರಾಮರ್ ಏನು ಕನ್ನಡಕ್ಕೆ ಸಂಬಂಧಿಸಿದಂತಹ ಕ್ವಶನ್ಗಳು ಒಟ್ಟು ಟೋಟಲ್ 35 ಕ್ವಶನ್ ಕೇಳ್ಯಾರ್ರಿ ಅವರು. ಆ 35 ಕ್ವಶನ್ಗಳನ್ನು ಕೂಡ ನಾವಿವತ್ತು ಈ ಕ್ವಶನ್ ಪೇಪರ್ದಾಗ ಈ ವಿಡಿಯೋದಾಗ ಈ ಕ್ಲಾಸ್ ಒಳಗೆ ನಾವು ಅದನ್ನು ಬಿಡಿಸೋಣ್ರಿ. ಸೊ ಇನ್ನೇನು ತಡ ಮಾಡೋದು ಬೇಡ್ರಿ, ಬರ್ರಿ ಒಂದೊಂದಾಗ ಅವನ ಕ್ವಶನ್ ಬಿಡಿಸ್ಕೊತ ಹೋಗೋಣ. ಇಲ್ಲಿ 36ನೇ ಕ್ವಶನ್ ಏನೈತಪ್ಪ ಅಂದ್ರೆ, ಟೀಕೆ ಎಂದರೆ ವ್ಯಾಖ್ಯಾನ ಎನ್ನುವ ಅರ್ಥ ಹಿಂದೆ ಇತ್ತು, ಈಗ ಅದು ಟೀಕಿಸು ನಿಂದಿಸು ಎನ್ನುವ ಅರ್ಥವನ್ನು ಪಡೆದಿದೆ, ಇದನ್ನು ಡ್ಯಾಶ್ ಎನ್ನುವರು. ಆಪ್ಷನ್ 1 ಹೀನಾರ್ಥ ಪ್ರಾಪ್ತಿ, ಆಪ್ಷನ್ 2 ಅರ್ಥ ಸಂಕೋಚ, ಆಪ್ಷನ್ 3 ಉತ್ತಮ ಅರ್ಥ ಪ್ರಾಪ್ತಿ, ಆಪ್ಷನ್ 4 ಅರ್ಥಾಂತರ. ಅಂದ್ರೆ ಕ್ವಶನ್ ಏನು ಕೇಳ್ಯಾರ ಅಂದ್ರೆ, ಟೀಕೆ ಎಂಬ ಪದ ಏನೈತಿ ಅದನ್ನು ಹಿಂದಿನ ಟೈಮ್ದಾಗ ಅಂದ್ರೆ ಈ ಕೆಲವೊಂದಿಷ್ಟು ಹಿಂದಿನ ದಿನದಾಗ ವ್ಯಾಖ್ಯಾನ ಅಂತ ನಾವು ಅದನ್ನು ತಿಳ್ಕೊತಿದ್ವಿ. ಅಂದ್ರೆ ಕ್ರಿಟಿಕ್, ಇಂಗ್ಲೀಷ್ ಒಳಗೆ ಕ್ರಿಟಿಕ್ ಅತ್ತಾರ. ನೀವು ಯಾವುದೇ ಒಂದು ಕೃತಿ ಬರ್ರಿ ಏನಾರ ಒಂದು ಹೇಳ್ರಿ ಅದಕ್ಕೆ ಟೀಕೆ ಮಾಡೋದು. ಅಂದ್ರೆ ಇದು ಎಷ್ಟು ಕರೆಕ್ಟ್ ಐತಿ ಎಷ್ಟು ತಪ್ಪೈತಿ ಅದ್ರ ಬಗ್ಗೆ ವ್ಯಾಖ್ಯಾನ ಹೇಳ್ತಾರೆ. ಆದ್ರೆ ಈಗ ಆ ಟೀಕೆ ಅನ್ನೋದಕ್ಕೆ ಅದರ ಅರ್ಥ ಕಮ್ಮಿ ಆಗಿಬಿಟ್ಟೈತಿ, ಅಂದ್ರೆ ವ್ಯಾಖ್ಯಾನದಿಂದ ಕಡಿಮೆ ಆಗಿಬಿಡ್ತೈತಿ. ಅದಕ್ಕೆ ಏನು ಕರೆಕ್ಟ ಏನು ತಪ್ಪ ಹೇಳ್ತಿದ್ದೀವಿ, ಈಗ ಕರೆಕ್ಟ್ ಅನ್ನೋದ ಬಿಟ್ಬಿಟ್ಟಾರ. ಟೀಕೆ ಅಂದ್ರೆ ಏನಂತ ಹೇಳ್ಬೇಕು, ಕೆಟ್ಟದ ಹೇಳಬೇಕು, ಅದನ್ನು ಟೀಕಿಸ್ಬೇಕು, ನಿಂದನೆ ಮಾಡಬೇಕು, ಈ ರೀತಿ ಅರ್ಥದಾಗ ಬಂದೈತಿ. ಅಂದ್ರೆ ಇದರ ಅರ್ಥ ಕಡಿಮೆ ಆಗೈತಿ. ಅಂದ್ರೆ ಇದ್ರೊಳಗೆ ಯಾವ್ದು ಕೊಡ್ತೈತ್ರಿ, ಹೀನಾರ್ಥ ಪ್ರಾಪ್ತಿ. ಹೀನಾರ್ಥ ಪ್ರಾಪ್ತಿ ಆಗಂಗಿಲ್ಲ, ಅರ್ಥ ಭಾಳ ಕೆಟ್ಟದಂತ ಇಲ್ಲ ಅದಕ್ಕೆ ಕಡಿಮೆ ಆ ರೀತಿ ಏನು ಕೊಡಂಗಿಲ್ಲ. ಅರ್ಥ ಸಂಕೋಚ ಅಂದ್ರೆ ಇದ್ರ ಅರ್ಥನ ಕಡಿಮೆ ಕೊಡತೈತಿ. ಟೀಕೆ ಅಂದ್ರೆ ವ್ಯಾಖ್ಯಾನ ಅನ್ನೋ ಅರ್ಥ ಕೊಡ್ತಿತ್ತು, ಅಂದ್ರೆ ಒಳ್ಳೇದು ಕೆಟ್ಟದ್ದು ಎರಡೂ ಸರಿ ಸಮಾನವಾಗಿ ಹೇಳ್ಬೇಕಾಗಿತ್ತು. ಆದ್ರೆ ಈಗ ಅದು ಯಾವ ಅರ್ಥ ಕೊಡತೈತ್ರಿ, ಟೀಕಿಸು ನಿಂದಿಸು ಅಂದ್ರೆ ಅದರ ಅರ್ಥ ಕಡಿಮೆ ಆಗೈತಿ, ಅದರ ಅರ್ಥ ಶಬ್ದಕ್ಕೆ ಸೀಮಿತವಾಗಿ ಬಿಟ್ಟೈತಿ ಅನ್ನಂಗ. ಸೊ ಆಪ್ಷನ್ 2ನೇದ ಅರ್ಥ ಸಂಕೋಚ ಆಗ್ತದ್ರಿ. ಇನ್ನು 3ನೇ ಆಪ್ಷನ್ ಏನಿತ್ತಪ್ಪ ಅಂದ್ರೆ ಉತ್ತಮ ಅರ್ಥ ಪ್ರಾಪ್ತಿ. ಟೀಕೆ ಅನ್ನೋದು ಏನು ಚಲೋ ಪೈಲ, ಟೀಕೆ ಅನ್ನೋದು ವ್ಯಾಖ್ಯಾನ ಕೆಟ್ಟ ಚಲೋ ಇತ್ತು, ಕೆಟ್ಟದ್ದ ಚಲೋ ಬಗ್ಗೆ ಹೇಳೋದಿತ್ತು, ಈಗ ಕೆಟ್ಟದಟ ಹೇಳತೈತಿ. ಆದ್ರೆ ಇದು 3ನೇ ಆಪ್ಷನ್ ಉತ್ತಮ ಅರ್ಥ ಪ್ರಾಪ್ತಿ, ಅದೇನು ಚಲೋದ ಬಗ್ಗೆ ಭಾಳ ಹೇಳುವಂಗೆ ಯೂಸ್ ಮಾಡಂಗಿಲ್ಲ, ಈಗ ಕೆಟ್ಟದ್ದ ಹೇಳತೈತಿ. 3ನೇ ಆಪ್ಷನ್ ಆಗಂಗಿಲ್ಲ. ಅರ್ಥಾಂತರ, ಟೀಕೆ ಅನ್ನೋದು ಅದ್ರ ಬಗ್ಗೆ ವ್ಯಾಖ್ಯಾನ ಹೇಳ್ತೈತಿ, ಅದನ್ನ ಬಿಟ್ಟು ಇನ್ನೊಂದು ಅರ್ಥ ಕೊಡತ್ತಿಲ್ರಿ. ಟೀಕೆ ಅನ್ನೋದು ಅದ ಅರ್ಥ ಸಂಕೋಚ ಮಾಡ್ಕೊಂಡೈತಿ. ಸೊ ಹೀಗಾಗಿ ಇದು ಅರ್ಥ ಸಂಕೋಚವನ್ನು ಹೇಳ್ತೈತಿ ಅನ್ನೋದು 2ನೇ ಆಪ್ಷನ್ ಇಲ್ಲಿ ಕರೆಕ್ಟ್ ಆಕತ್ರಿ. ಇನ್ನು 37ನೇ ಕ್ವಶನ್, ಬೆಸನ ಪದದ ತತ್ಸಮ ರೂಪ ಯಾವುದು? ಇಲ್ಲಿ ಕೇಳ್ಯಾರ. ಆಪ್ಷನ್ 1 ವಿಧಾನ, ಆಪ್ಷನ್ 2 ವಿನೋದ, ಆಪ್ಷನ್ 3 ವಂಚನೆ, ಆಪ್ಷನ್ 4 ಬಸಂತ್. ಇಲ್ಲಿ ಕೊಟ್ಟಾರ್ರಿ ಬೆಸನ ಪದದ ತತ್ಸಮ ರೂಪ ಯಾವ್ದಾಕೈತಪ್ಪ ಅಂತಂದ್ರ ವಿಧಾನ. ಆಪ್ಷನ್ 1 ವಿಧಾನ ಕರೆಕ್ಟ್ ನೋಡ್ರಿ. ಬೆಸನ ಪದದ ತತ್ಸಮ ರೂಪ ವಿಧಾನ. ಏನು 6ನೇ ತನ 12ನೇ ತನಕ ನಾ ಏನು ಅದನ್ನ ಸೋರ್ಸ್ ಹೇಳಿದ್ರಿ, ಅದ್ರ ಪ್ರತಿ ಪಾಠದ ಹಿಂದೆ ಎಲ್ಲ ಶಬ್ದಗಳ ಅರ್ಥದಾಗ ಪದಗಳ ಅರ್ಥದಾಗ ಕೊಟ್ಟಿರ್ತಾರೆ. ತತ್ಸಮ ತದ್ಭವ, ಈ ಬಸಂತ ವಸಂತ ಈ ರೀತಿ ಕೊಟ್ಟಿರ್ತಾರೆ ಪದಗಳ ಅರ್ಥ. ಕಾರ್ಯಕ ಜಾರ್ಯ ಜ ಈ ರೀತಿ ಪದಗಳ ಅರ್ಥವನ್ನು ಕೊಟ್ಟಿರ್ತಾರೆ. ಸೊ ಬೆಸನ ಪದದ ತತ್ಸಮ ರೂಪ ವಿಧಾನ ಆಕತ್ರಿ. ಇನ್ನು 38ನೇ ಕ್ವಶನ್, ಇಲ್ಲಿ 1ನೇ ಪಟ್ಟಿ ಏನು ಕೊಟ್ಟಾರು, ಕವಿ ಮತ್ತು ಕವಯತ್ರಿಗಳ ಹೆಸರು ಕೊಟ್ಟಾರು. 2ನೇ ಪಟ್ಟಿಯೊಳಗ ರಾಜಾಶ್ರಯರು ನೀಡಿದ ದೊರೆ, ರಾಜಾಶ್ರಯ ನೀಡಿದ ದೊರೆ ಅಂದ್ರೆ ಈ ಕವಿಗಳು ಈ ರಾಜನ ಆಸ್ಥಾನದಲ್ಲಿ ಇದ್ರು, ಇವರ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದಿದ್ರು ಅಂತ ಕೊಟ್ಟಾರ. ಅದ್ರೊಳಗೆ ಕ್ವಶನ್ ಏನೈತ್ರಿ, ಈ ಮೇಲಿನ ಎಷ್ಟು ಆಯ್ಕೆಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಕೇಳ್ಯಾರ. ಈಗ ಒಂದೊಂದಾಗಿ ನಾವು ನೋಡ್ಕೋತ ಹೋಗೋಣ್ರಿ ಯಾವ್ಯಾವ್ದ. ಮೊದಲನೇದಾಗಿ ಪೊನ್ನ, ಅದಕ್ಕೆ ಯಾವ್ದು ಕೊಟ್ಟಾರ್ರಿ, ವೀರಬಳ್ಳಾಳ. 2ನೇದಾಗಿ ರನ್ನ, ಅದಕ್ಕೆ 3ನೇ ಕೃಷ್ಣನ ರಾಜಾಶ್ರಯ ಕೊಟ್ಟಾರು. 3ನೇದಾಗಿ ಜನ್ನ, ಅದಕ್ಕೆ ತೈಲಪ್ಪ ಕೊಟ್ಟಾರು. 4ನೇದಾಗಿ ಸಂಜೀವ್ ಹೊನ್ನಮ್ಮ, ಅದಕ್ಕೆ ಚಿಕ್ಕ ದೇವರಾಜ ಒಡೆಯರ್ ಅಂತ ಕೊಟ್ಟಾರ್ರಿ. ಈಗ ಇದ್ರೊಳಗ ನಾವು ಒಂದೊಂದಾಗಿ ನೋಡ್ಕೋತ ಹೋದ್ರ, ಪೊನ್ನ ಕವಿ ಆಕ್ಚುಲಿ ಅವ್ರು ಇದ್ದಿದ್ದು 3ನೇ ಕೃಷ್ಣನ ಆಸ್ಥಾನದಲ್ಲಿ, ಆದ್ರೆ ವೀರಬಳ್ಳಾಳನ ಆಸ್ಥಾನದಲ್ಲಿ ಇದ್ದಿದ್ದಿಲ್ಲ. ಸೊ ಇದು ತಪ್ಪಾಕತ್ರಿ, ಈ ಆಪ್ಷನ್ ತಪ್ಪು. ಇನ್ನು ಬಿ ಆಪ್ಷನ್ ಏನು ಕೊಟ್ಟಿದ್ರು, ರನ್ನ ಯಾರ ಆಸ್ಥಾನದಾಗ ಇದ್ದದ್ ಕೊಟ್ಟಾರ್ರಿ, 3ನೇ ಕೃಷ್ಣನ. ಆದ್ರೆ ರನ್ನ ಯಾರ ಆಸ್ಥಾನದಾಗ ಇದ್ರಪ್ಪ ಅಂದ್ರ ಚಾಲುಕ್ಯರ ಸತ್ಯಾಶ್ರಯ ಅವರ ಆಸ್ಥಾನದಾಗ ಇದ್ರು. ಮತ್ತ ಅವರು ಇಮ್ಮಡಿ ರಕ್ಕಸ ಗಂಗ ಅಂದ್ರೆ ಗಂಗರ ಅರಸ ಇಮ್ಮಡಿ ರಕ್ಕಸ ಗಂಗರ ಆಸ್ಥಾನದಾಗ ಇದ್ರು ಅಂತೂ ಹೇಳ್ತಾರ. ಆದ್ರ ಇಲ್ಲಿ ರನ್ನ 3ನೇ ಕೃಷ್ಣನ ಕೊಟ್ಟಾರು. ಸೊ ಇದು ಕೂಡ ತಪ್ಪು.
ಇನ್ನು ಜನ್ನ ಜನ್ನ ಏನು ಕೊಟ್ಟಾರಪ್ಪ ಅಂದ್ರೆ ಹೊಯ್ಸಳರ ದೊರೆ ವೀರಬಳ್ಳಾಳನ ಆಸ್ಥಾನದಾಗ ಆ್ಯಕ್ಚುಲಿ ಜನ್ ಇದ್ದಿದ್ರಿ. ರಾಜಾಶ್ರಯ ಜನನಿಗೆ ರಾಜಾಶ್ರಯ ಕೊಟ್ಟಿದ್ದು ವೀರಬಳ್ಳಾಳನ ಆಸ್ಥಾನದಾಗ, ಆದ್ರೆ ಇಲ್ಲಿ ಕೊಟ್ಟಿದ್ದು ತೈಲಪ್ಪ. ಸೊ ಇದು ತಪ್ಪಾಕತ್ರಿ. ಇನ್ನು ಡಿ ಆಪ್ಷನ್ ಸಂಚಿ ಹೊನ್ನಮ್ಮ ಚಿಕ್ಕ ದೇವರಾಜ ಒಡೆಯರ್ ಆಸ್ಥಾನದಾಗಿದ್ದು. ಎಸ್, ಇದು ಕರೆಕ್ಟ್ ಅದ ರೀ. ಸಂಚಿ ಹೊನ್ನಮ್ಮ ಚಿಕ್ಕ ದೇವರಾಜ ಒಡೆಯರ ಆಸ್ಥಾನದಾಗ ಇದ್ರು. ಸೊ ಇದ್ರಾಗ ಯಾವ್ದಾಕೈತಿ? ಮೇಲಿನ ಒಂದು ಆಯ್ಕೆ ಕರೆಕ್ಟು. ಇವು ಮೂರು ತಪ್ಪದವ್ರಿ, ಇದು ಒಂದು ಆಯ್ಕೆ. ಇದ್ರಾಗ ಏನು ಮಾಡ್ಯಾರ್ರಿ? ಬೇರೆ ಬೇರೆ ಕೊಟ್ಬಿಟ್ಟಾರ. ಪೊನ್ನಂದ ಬೇರೆ, ರನ್ನಂದ ಬೇರೆ, ಇವೆಲ್ಲ ಆಪ್ಷನ್ ಕರೆಕ್ಟ್ ಅದಾವ್ರಿ. ಆದ್ರೆ ಹಿಂದ ಮುಂದೆ ಇಲ್ಲೇ ಅವ್ರು ಕೊಟ್ಟುಬಿಟ್ಟಾರು. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ರೀ? ಸಂಚಿ ಹೊನ್ನಮ್ಮ ಚಿಕ್ಕ ದೇವರಾಜ ಒಡೆಯರ ಆಸ್ಥಾನದಾಗ ಸಂಚಿ ಹೊನ್ನಮ್ಮ ಇದ್ದುದು, ಅದು ಕರೆಕ್ಟ್. ಇನ್ನು 39ನೇ ಕ್ವಶನ್, ಎಸಕ ಈ ಪದದ ಅರ್ಥ ಯಾವುದು? ಆಪ್ಷನ್ ಎ ಕಾರ್ಯ, ಆಪ್ಷನ್ ಬಿ ಮರಳು, ಆಪ್ಷನ್ ಸಿ ಅರಿವು, ಆಪ್ಷನ್ 4 ಸೈನಿಕ. ಇದ್ರೊಳಗೆ ಎಸಕ ಪದದ ಅರ್ಥ ಏನಾಕತಿಪ್ಪ ಅಂದ್ರೆ, ಎಸಕ ಅಂದ್ರೆ ಕೆಲಸ, ಅಂದ್ರೆ ಕಾರ್ಯವನ್ನು ಮಾಡೋದು. ಏನಾರ ಒಂದು ಅವನ ಕೇಳದ್ದನ್ನ ಎಸೆಯನು ಅಂತ ಹಿಂಗೆ ನಾವು ಮಾತಾಡ್ತಿರ್ತೀವಿ. ಅಂದ್ರೆ ಎಸಕ ಅಂದ್ರೆ ಎಸಗುವುದು ಅಂತ ಏನು ಮಾತಾಡ್ತಿರ್ತೀವಿ, ಅದು ಕಾರ್ಯ, ಕೆಲಸ ಮಾಡುವುದು ಎಂಬ ಅರ್ಥವನ್ನು ಕೊಡ್ತೈತ್ರಿ. ಇನ್ನು 40ನೇ ಕ್ವಶನ್ ನೋಡ್ರಿ, ಎಲೆ ಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಇಳಿಸಿ ಬಂದವು. ಅಂದ್ರೆ ಏನು ಕೊಟ್ಟಾರ್ರಿ? ಎಳೆಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಬಳಸಿ ಬಂದವು ಅನ್ನುವಂತಹ ಒಂದು ವಾಕ್ಯವನ್ನ ಕೊಟ್ಟಾರ್ರಿ. ಅದಕ್ಕೆ ಕ್ವಶನ್ ಏನು ಕೇಳ್ಯಾರಂದ್ರೆ, ಇದು ಯಾವ ಶಬ್ದಾಲಂಕಾರಕ್ಕೆ ಉದಾಹರಣೆ ಆಗಿದೆ ಅಂತ ಕೊಟ್ಟಾರ. ಇದ್ರಾಗ ಆಪ್ಷನ್ ಏನೈತ್ರಿ? ಒಂದೇದ ವೃತ್ಯಾನುಪ್ರಾಸ, ಒಂದೇದು ಏನೈತ್ರಿ? ವೃತ್ಯಾನುಪ್ರಾಸ. ಎರಡನೇ ಆಪ್ಷನ್ ಚೇಕಾನುಪ್ರಾಸ, ಮೂರನೇ ಆಪ್ಷನ್ ಯಮಕ, ನಾಲ್ಕನೇದು ಚಿತ್ರಕವಿತ್ವ ಅಂತ ಕೊಡ್ತಾರ. ಈಗ ಒಂದೊಂದಾಗಿ ನಾವು ನೋಡ್ಕೋತ ಹೋಗೋಣ್ರಿ. ಈಗ ಒಂದೇದು ವೃತ್ಯಾನುಪ್ರಾಸದ ಅದರದ ರೂಲ್ ಏನೈತಪ್ಪ ಅಂದ್ರೆ, ಒಂದಾಗಲಿ ಅಥವಾ ಎರಡಾಗಲಿ ವ್ಯಂಜನಗಳು ಪುನಃ ಬಂದ್ರೆ ಅದನ್ನ ವೃತ್ಯಾನುಪ್ರಾಸ ಅಂತ ಕರಿತೀವ್ರಿ. ಅದರ ಒಂದು ವ್ಯಂಜನ ಆಗಲಿ ಎರಡು ವ್ಯಂಜನ ಆಗಲಿ ಪುನಃ ವಾಪಸ್ ಬರದ ವೃತ್ಯಾನುಪ್ರಾಸ ಅಂತ ಕರಿತೀವಿ. ಇನ್ನು ಚೇಕಾನುಪ್ರಾಸ ಏನಪ್ಪಾ ಅಂದ್ರ, ಎರಡೆರಡು ವ್ಯಂಜನಗಳಿಂದ ಕೂಡಿದ ಶಬ್ದ ಪುನರಾವರ್ತಿತ ಆಗ್ಬೇಕ್ರಿ. ಎರಡೆರಡು ವ್ಯಂಜನಗಳಿಂದ ಕೂಡಿದ ಶಬ್ದ ಪುನರಾವರ್ತನೆ ಆಗಬೇಕು. ಇನ್ನು ಯಮಕ ಶಬ್ದ ಅಲಂಕಾರ ಒಳಗೆ ಯಾವ ರೀತಿ ಬರ್ತೈತಿ ಅಂದ್ರೆ, ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳು ಪದ, ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳಿರುವ ಪದ ಅಥವಾ ಪದಭಾಗದ ಪದ್ಯ ಆದಿ ಮತ್ತು ಅಂತ್ಯದಲ್ಲಿ ಬರಬೇಕು. ಏನ್ರಿ? ಮೂರು ಅದಕ್ಕಿಂತ ಹೆಚ್ಚು ಅಕ್ಷರಗಳಿರುವಂತಹ ಒಂದು ಪದ ಬರಬೇಕು, ಅದಕ್ಕ ಯಮಕಾಲಂಕಾರ ಅಂತ ಕರಿತೀವಿ. ಇನ್ನು ಚಿತ್ರಕವಿತ್ವ ಅದು ಯಾವ ರೀತಿ ಬರ್ತೈತಿ ಅಂದ್ರೆ, ಈಗ ನಮ್ಮ ಬುದ್ಧಿ ಸಾಮರ್ಥ್ಯ, ನಮ್ಮ ಶಾಣೆತನ ನಾವು ತೋರ್ಸಾಕ ಶಬ್ದಗಳ ಚಮತ್ಕಾರದಿಂದ ಕೂಡಿದ ರಚನೆಯನ್ನ ನಾವು ಮಾಡ್ಬೇಕ್ರಿ. ನಮ್ಮ ಶಾನ್ಯತನ ತೋರಿಸ್ಬೇಕು. ಇದ್ರೊಳಗ ಚಿತ್ರಕವಿತ್ವ ಒಳಗ ಏಕಾಕ್ಷರಿ, ದ್ವಯಾಕ್ಷರಿ, ತ್ರಯಾಕ್ಷರಿ, ಗತ ಪ್ರತ್ಯಾಗತ, ಅತಾಲವ್ಯ, ನಿರೋಷ್ಟ, ಹಿಂಗೆ ಬೇರೆ 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 ವಿಧಗಳು ಬರ್ತಾವ. ಇದ್ರೊಳಗ ಆನ್ಸರ್ ಯಾವ್ದಕ್ಕಪ್ಪ ಅಂದ್ರ ವೃತ್ಯಾನುಪ್ರಾಸ ಶಬ್ದ ಅಲಂಕಾರ ಆಕತ್ರಿ. ವೃತ್ಯಾನುಪ್ರಾಸದ ನಿಯಮ ಏನೈತಿ ಅಂತ ಹೇಳ್ರಿ, ಒಂದಾಗಲಿ ಅಥವಾ ಎರಡಾಗಲಿ ವ್ಯಂಜನಗಳು ಪುನಃ ಬಂದ್ರ ಅದನ್ನ ವೃತ್ಯಾನುಪ್ರಾಸ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಳ ಅನ್ನೋದು ಳ ಗ ಎಷ್ಟು ಸಲ ಬಂದತ್ ನೋಡ್ರಿ. ಎಳೆಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಿಸಿ ಬಂದವು. ಅಂದ್ರೆ ಳ ಒಂದು ಅಥವಾ ಎರಡು ಅಕ್ಷರ, ಳ ಅನ್ನೋದು ಪುನಃ ಅದು ವಾಪಸ್ ಬಂದತ್ರಿ. ಸೊ ಇದಕ್ಕ ವೃತ್ಯಾನುಪ್ರಾಸ ಅಂತ ನಾವು ಕರಿತೀವಿ. ಅದ ಈ ಎಳೆ ಗಿಳಿ ಈ ಎರಡೂ ಶಬ್ದ ಅಂದ್ರ ಎರಡು ವ್ಯಂಜನಗಳ ಬೇರೆ ಬೇರೆ ಅವ್ ಎರಡೂ ಶಬ್ದ ಇಲ್ಲ ಗಿಳಿ 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 ಅಂತ ಎರಡ್ ಮೂರ್ ಕಡೆ 4-5 ಕಡೆ ಬಂದಿತ್ತಂದ್ರ ಅದನ್ನ ನಾವ ಏನಂತೀವಿ? ಚೇಕಾನುಪ್ರಾಸ ಅಂತೀವಿ. ನೀವು ಎರಡು ಶಬ್ದ ಅನ್ಬೋದು, ಆದ್ರ ಅವ್ ಎರಡು ಶಬ್ದ ಎಂತ ಇರ್ಬೇಕ್ರಿ? ವ್ಯಂಜನಗರು. ಇಲ್ಲಿ ಎಳೆ ಇಲ್ಲಿ ಬಂದೈತಿ, ಎಳೆ ಇಲ್ಲಿ ಬಂದೈತಿ, ಆಮೇಲೆ ಎಳ ಇಲ್ಲಿ ಬಂದೈತಿ. ಇದು ಒಂದೇದು ಎ ಅನ್ನೋದು ಸ್ವರ ಆಕೈತ್ರಿ. ಆದ್ರ ಅದ ಸ್ವರ ಎಲ್ಲರ ವ್ಯಂಜನ ಇತ್ತಂದ್ರ ಇದು ಚೇಕಾನುಪ್ರಾಸ ಆಕಿತ್ತು. ಸೊ ಉತ್ತರ ಯಾವ್ದಪ್ಪ ಅಂದ್ರ ವೃತ್ಯಾನುಪ್ರಾಸ ನೋಡ್ರಿ. ಇನ್ನು 41ನೇದು ಏನಾಕೈತಪ್ಪ ಅಂದ್ರ ಕ್ವಶನ್, ಈ ಕೆಳಗಿನ ಯಾವ ಸಂಧಿಯ ಪ್ರಕಾರವು ಸಂಸ್ಕೃತದ ಸ್ವರ ಸಂಧಿಯ ಪ್ರಕಾರವಾಗಿದೆ ಅಂತ ಕೇಳ್ಯಾರ. ಒಂದನೇದು ಜಸ್ತ್ವ ಸಂಧಿ, ಎರಡನೇದು ಚುತ್ವ ಸಂಧಿ, ಮೂರನೇದು ಯನ ಸಂಧಿ, ನಾಲ್ಕನೇದು ಅನುನಾಸಿಕ ಸಂಧಿ ಅಂತ ಐತ್ರಿ. ಇದ್ರೊಳಗೆ ಯಾವ ಆಪ್ಷನ್ ಆಕೈತಿಪ್ಪ ಅಂದ್ರ ಆಪ್ಷನ್ ಸಿ ಎನ್ ಸಂಧಿ ಇದು ಸರಿಯಾದ ಉತ್ತರ ಆಕೈತ್ರಿ. ಯಾಕಂದ್ರ ಇವು ಮೂರು ಏನದಾರ್ಲೆ ಜಸ್ತ್ವ, ಚುತ್ವ, ಅನುನಾಸಿಕ ಇವು ಮೂರು ಸಂಸ್ಕೃತದ ವ್ಯಂಜನ ಸಂಧಿಗಳ. ಎನ್ ಸಂಧಿ ಮಾತ್ರ ಸಂಸ್ಕೃತದ ಸ್ವರ ಸಂಧಿ ಆಕತಿ. ಸೊ ಆಪ್ಷನ್ 3 ಎನ್ ಸಂಧಿ ಕರೆಕ್ಟ್ ರೀ. ಇನ್ನು ನಾನಿನಿ
ನಾನಿಲಿ ಎಂಬುದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕ್ವಶನ್ ಕೇಳ್ಯಾರ. ಆಪ್ಷನ್ ಎ ತತ್ಪುರುಷ ಸಮಾಸ, ಆಪ್ಷನ್ ಬಿ ಬಹುರ್ವಿಹಿ ಸಮಾಸ, ಆಪ್ಷನ್ ಸಿ ಕರ್ಮಧಾರಯ ಸಮಾಸ, ಆಪ್ಷನ್ ಡಿ ಗಮಕ ಸಮಾಸ ಅಂತ ಇದ್ರ ಕ್ವಶನ್ ಕೇಳ್ಯಾರ. ನಾನಿಲಿ, ಈ ನಾನಿಲಿ ಪದದ ಅರ್ಥ ಏನು ನೀವು ತಿಳ್ಕೊಬೇಕು. ಒಂದೇದು, ನಾನಿಲಿ ಪದ ಅಂದ್ರ ನಾನಿ ಇಲ್ಲದವನು ಅಥವಾ ನಾನಿ ಇಲ್ಲದವಳು ಎಂಬ ಅರ್ಥವನ್ನು ಕೊಡ್ತೈತಿ. ಸೊ ಇದು ನೋಡ್ರಿ ತತ್ಪುರುಷ ಸಮಾಸಕ್ಕೆ ಬರಂಗಿಲ್ಲ. ಬಹುರ್ವಿಹಿ ಸಮಾಸ ನೋಡ್ಬೇಕು. ಈ ಕರ್ಮಧಾರಯ ಗಮಕ ಸಮಾಸ, ಗಮಕ ಸಮಾಸ ಅಂದ್ರೆ ಅದು ಬೇರೆ ರೀತಿ ಬರ್ತೈತ್ರಿ. ಇದು ಆಪ್ಷನ್ ಯಾವ್ದಪ್ಪ ಆಕತಿಪ್ಪ ಅಂದ್ರ ಬಹುರ್ವಿಹಿ. ಯಾಕೆ ಆಕತಿಪ್ಪ ಅಂದ್ರ ಇದು ನಾನಿಲಿ ಈ ಪದಕ ಅರ್ಥ ಹೆಂಗ್ ಕೊಡ್ತೈತಿ ಹೇಳ್ರಿ. ನಾನಿ ಇಲ್ಲದವನು ಇಲ್ಲದವಳು ಅವಳು ಅವಳು, ನಾನಿ ಇಲ್ಲದವನು ಇಲ್ಲದವಳು ಅವನು ಅವನು ಅಂತ ಈ ರೀತಿ ಅರ್ಥ ಕೊಡ್ತೈತ್ರಿ. ಸೊ ಇದಕ್ಕ ಯಾವ ಆಪ್ಷನ್ ಕರೆಕ್ಟ್ ಅಂದ್ರ ಬಹುರ್ವಿಹಿ ಸಮಾಸ. ಇಲ್ಲಿ ನೋಡ್ರಿ ಚಕ್ರಪಾಣಿ ಅಂತ ಒಂದು ಬರ್ತೈತಿ. ಚಕ್ರಪಾಣಿ, ಪಾಣಿಯಲ್ಲಿ ಚಕ್ರವನ್ನು ಉಳ್ಳವನು ಅವನು ಅವನು, ಈ ರೀತಿ ಅದು ಎಲಾಬ್ರೇಟ್ ಮಾಡ್ಬೇಕು ಆ ಪದವನ್ನ. ಸೊ ಹೀಗಾಗಿ ಇದು ಬಹುರ್ವಿಹಿ ಸಮಾಸ ಅಂತ ಆಕತ್ರಿ ಆನ್ಸರ. ಇನ್ನು 43ನೇದ ಕೈತವ, ಈ ಪದದ ಅರ್ಥ ಏನು ಅಂತ ಕ್ವಶನ್ ಕೇಳ್ಯಾರ. ಆಪ್ಷನ್ 1 ಕೈದೀವಿಗೆ, ಆಪ್ಷನ್ 2 ಅಡ್ಡಿ ಮಾಡು, ಆಪ್ಷನ್ 3 ನಿಸ್ಸಾಹಸ, ಆಪ್ಷನ್ 4 ಕಪಟ. ಕೈತವ ಪದದ ಅರ್ಥ ಏನಾಕೈತಿ ಅಂದ್ರ ಅಲ್ಲಿ ಕಪಟ. ಕಪಟ ಅಂದ್ರ ಸುಳ್ಳು, ಮೋಸ, ದಗಲ್ಬಾಜಿ, ಈ ರೀತಿ ಕಪಟ. ಕೈತವ ಪದದ ಅರ್ಥ ಕಪಟ ಅಂತ ಆಕತ್ರಿ. ಇನ್ನು 44ನೇದ ಬರವಣಿಗೆಯಲ್ಲಿ ಪಾರಿಭಾಷಿಕ ಪ್ರಧಾನ ವಿಶಿಷ್ಟ ಪದಗಳನ್ನ ಬಳಸಿದಾಗ ಉಪಯೋಗಿಸುವ ಚಿಹ್ನೆ ಯಾವುದು? ಬರವಣಿಗೆಯಲ್ಲಿ ಪಾರಿಭಾಷಿಕ ಪ್ರಧಾನ ವಿಶಿಷ್ಟ ಪದಗಳನ್ನು ಬಳಸಿದಾಗ ಅಲ್ಲಿ ಉಪಯೋಗಿಸುವಂತಹ ಚಿಹ್ನೆ ಯಾವುದಪ್ಪ ಅಂತಂದ್ರ ಅದು 1ನೇ ಆಪ್ಷನ್ ವ್ಯಾಕ್ಯವೇಷ್ಟನ ಚಿಹ್ನೆ, 2ನೇದು ಉದ್ಧರಣ ಚಿಹ್ನೆ, 3ನೇದು ವಿವರಣಾತ್ಮಕ ಚಿಹ್ನೆ, 4ನೇದು ಆವರಣ ಚಿಹ್ನೆ. ಇದ್ರಾಗ ಆಪ್ಷನ್ ನೀವು ಒಂದೊಂದು ಚಿಹ್ನೆ ಯಾವ ರೀತಿ ಇರ್ತಾವನ್ನ ನಾವು ನೋಡ್ಕೊತ ಹೋಗ್ಬೇಕ್ರಿ. ಅವನ್ನ ಈ ರೀತಿಯಾಗಿ ನೋಡೋಣ. ಈ 1ನೇದು ವ್ಯಾಕ್ಯವೇಷ್ಟನ ಚಿಹ್ನೆ. ವ್ಯಾಕ್ಯವೇಷ್ಟನ ಚಿಹ್ನೆ ಯಾವ ರೀತಿ ಇರ್ತೈತಿಪ್ಪ ಅಂದ್ರ ಮೊದಲನೇದಾಗಿ ಈ ವ್ಯಾಕ್ಯವೇಷ್ಟನ ಚಿಹ್ನೆಯನ್ನು ನಾವು ನೋಡ್ಬೇಕಾದ್ರ ಅದು ಈಗ ಪೂರ್ಣ ವಿರಾಮ ಅಂದ್ರೆ ಒಂದು ಡಾಟ್ ಇರ್ತೈತ್ರಿ. ಮತ್ತ ಈ ಉದ್ಧರಣ ಚಿಹ್ನೆ ಅಂದ್ರೆ ಈ ರೀತಿ. ಈ ಒಂದು ಪೈಲಾಕ್ ಒಂದು ಕ್ವಶನ್ ಪೇಪರ್ ಬಿಡಿಸಿದ್ವಿರ್ಲ KRD ಎಲ್ಲ, ಅದ್ರೊಳಗ ಆಶ್ಚರ್ಯಚಕಿತವಾಗೋದು ಇದು ಯಾವ ಇದಕ್ಕೆ ಬರ್ತೈತಿ ಅಂತ ಕೇಳಿದ್ರ, ಇಲ್ಲಿ ಯಾವ ಚಿಹ್ನೆಯನ್ನು ನಾವು ಬಳಸಬೇಕು ಅಂತ ಕೇಳಿದ್ರ, ಅವಾಗ ನಾವು ಯಾವ ಚಿಹ್ನೆ ಹಾಕಿದ್ವಿ ರೀ? ಉದ್ಧರಣ ಚಿಹ್ನೆ ಅಂತ ನಾವು ಹಾಕಿದ್ದೀವಿ. ಇದ್ರೊಳಗ ವಿವರಣಾತ್ಮಕ ಚಿಹ್ನೆ ಅಂದ್ರೆ ಈ ರೀತಿ ಡಬಲ್ ಮಾರ್ಕ್ ಅಂತ ಬರ್ತಾವು. ಇನ್ನು ಆವರಣ ಚಿಹ್ನೆ ಅಂದ್ರೆ ಈ ರೀತಿ ಆವರಣವನ್ನ ಹಾಕಿ ಅಂದ್ರೆ ಅದ್ರ ಬಗ್ಗೆ ಏನಾರ ಒಂದು ಹೇಳ್ತೈತಿಪ್ಪ ಅನ್ನೋದು, ಈ ರೀತಿಯನ್ನ ನಾವು ಮಾಡ್ಬೇಕ. ಈಗ ಯಾವ್ದರ ಬಗ್ಗೆ ಒಂದು ನಾವು ವಿಶಿಷ್ಟವಾದ ಪ್ರಧಾನವಾದ ಶಬ್ದದ ಬಗ್ಗೆ ಏನಾರ ಒಂದು ವಿಶಿಷ್ಟವಾದದ ಬಗ್ಗೆ ನಾವು ಹೇಳಕತ್ತಿದೀವಪ್ಪ ಅಂದ್ರ ಅದರಲ್ಲಿ ನಾವು ಯಾವನ್ನ ಯೂಸ್ ಮಾಡ್ತೀವಿ ಹೇಳ್ರಿ? ಇದಕ್ಕೆ ಸರಿಯಾದ ಉತ್ತರ ವ್ಯಾಕ್ಯವೇಷ್ಟನ ಚಿಹ್ನೆಯನ್ನು ನಾವು ಇದನ್ನ ಮಾಡ್ತೀವಿ. ಇದಕ್ಕೆ ನಾವು ಇನ್ನೊಂದು ಏನಂತೀವಿ ಅಂದ್ರೆ ಒಂಟಿ ಉದ್ಧರಣ ಚಿಹ್ನೆ ಅಂತೂ ಕರಿತೀವಿ. ಈ ರೀತಿ ನೀವು ಮಾರ್ಕ್ ನೋಡಿರ್ಬೋದು. ಇದು ಮ್ಯಾಗ ಈ ರೀತಿ ಹಿಂಗೆ 2 ಹಾಕ್ತಾರ ನೋಡ್ರಿ, ಒಂದ ಈ ರೀತಿ ಒಂದು ಈ ರೀತಿ. ಇದನ್ನ ನಾವು ವ್ಯಾಕ್ಯವೇಷ್ಟನ ಚಿಹ್ನೆ ಅಂದ್ರ ಅದ್ರ ಬಗ್ಗೆ ಒಂಟಿ ಉದ್ಧರಣ ಅಂತ ನಾವು ಇದು ಕನ್ನಡದಾಗ ಇದಕ್ಕೆ ಇನ್ನೊಂದು ಭಾಷೆಯಲ್ಲಿ ಮಾತಾಡ್ತೀವಿ. ಅಂದ್ರೆ ಇದು ವಿಶಿಷ್ಟ ಪದಗಳನ್ನ ನಾವು ಹೇಳ್ತೀವಿ. ಇದ್ರೊಳಗ ಇದೊಂದು ವಿಶಿಷ್ಟ ಪದ ಐತಿ, ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ನಾವು ಹೇಳ್ತೀವಿ. ಈ ರೀತಿಯಾಗಿ ಇದಕ್ಕೆ 44ನೇದು ಆನ್ಸರ್ ಯಾವ್ದಾಕತ್ತಪ್ಪ ಅಂದ್ರೆ ವ್ಯಾಕ್ಯವೇಷ್ಟನ ಚಿಹ್ನೆ ಆಕೈತ್ರಿ. ಇನ್ನು ಕನ್ನಡದ ಆದಿಕವಿ ಪಂಪನ ಜೀವನದ ವಿವರಣೆಯನ್ನ ತಿಳಿಸುವ ಶಾಸನ ಯಾವುದು ಅಂತ ಕ್ವಶನ್ ಕೇಳ್ಯಾರ್ರಿ. ಕನ್ನಡದ ಆದಿಕವಿ ಪಂಪನ ಜೀವನ ವಿವರಣೆಯನ್ನು ತಿಳಿಸುವ ಶಾಸನ ಯಾವುದು? ಆಪ್ಷನ್ 1 ಲಕ್ಕುಂಡಿ ಶಾಸನ ಕೊಟ್ಟಾರ್ರಿ, ಆಪ್ಷನ್ 2 ಆತಕ್ಕೂರು ಶಾಸನ ಕೊಟ್ಟಾರ್ರಿ, ಆಪ್ಷನ್ 3 ಕುರ್ಕ್ಯಾಲ ಶಾಸನ ಕೊಟ್ಟಾರು, ಆಪ್ಷನ್ 4 ತಮ್ಮಟಕಲ್ಲು ಶಾಸನವನ್ನು ಇಲ್ಲಿ ಕೊಟ್ಟಾರ್ರಿ. ಇದ್ರ ಕರೆಕ್ಟ್ ಆನ್ಸರ್ ಯಾವ್ದಾಕತ್ತಪ್ಪ ಅಂದ್ರ ಕುರ್ಕ್ಯಾಲ ಶಾಸನ. ಹೌದ್ರಿ, ಕುರ್ಕ್ಯಾಲ ಶಾಸನ ಪಂಪನ ಜೀವನದ ಬಗ್ಗೆ ಹೇಳ್ತತ್ರಿ. ಇನ್ನು ಮುಂದಿನ ಕ್ವಶನ್ 46ನೇ ಕ್ವಶನ್ ಯಾವ್ದ್ರಿ? ಇಲ್ಲಿ ಹೇಳಿಕೆ ಕೊಟ್ಟಾರ. ಹೇಳಿಕೆ 1 ಹೇಳಿಕೆ 2 ಕೊಟ್ಟಾರ. ಫಸ್ಟ್ ಇವು GK ಒಳಗೆ ಅಷ್ಟ ಕಾಣ್ತಿದ್ದು ರೀ. ಈಗ ಕಮ್ಯುನಿಕೇಶನ್ ಪೇಪರ್ದಾಗ ಕನ್ನಡ ಗ್ರಾಮರ್ ಆಗಲಿ ಇಂಗ್ಲೀಷ್ ಗ್ರಾಮರ್ ಆಗಲಿ ಅದ್ರೊಳಗೂ ಈ ರೀತಿ ಕೇಳಾಕತ್ಯಾರ್ರಿ. ಸೊ ನಾವು ಇನ್ನೊಂದಿಷ್ಟು ಓದೋದ್ರೊಳಗೆ ಡೀಪ್ ಆಗಿ ಆಳವಾಗಿ ಓದ್ಬೇಕಾಕತ್ರಿ. ಅಂದ್ರೆ ಪ್ರತಿಯೊಂದು ನಿಯಮಗಳನ್ನ
ಗ್ರಾಮರದ ವ್ಯಾಕರಣದ ಪ್ರತಿಯೊಂದು ನಿಯಮಗಳನ್ನ ನಾವು ನೋಡ್ಕೋಬೇಕಾಕತಿ. ಈ ಹೇಳಿಕೆ ಒಂದ್ ಏನೈತ್ರಿ, ಛಂದಸ್ಸಿನ ಪ್ರಸ್ತಾರ ಹಾಕುವ ಸಂದರ್ಭದಲ್ಲಿ ಸಂಧ್ಯಾಕ್ಷರಗಳು ಹಾಗೂ ಅದರಿಂದ ಆದ ಗುಣಿತಾಕ್ಷರಗಳನ್ನ ಗುರು ಎಂದು ಪರಿಗಣಿಸುತ್ತೇವೆ. ಇದು ಒಂದನೇ ಹೇಳಿಕೆ. ಎರಡನೇ ಹೇಳಿಕೆ, ಸಂಧ್ಯಾಕ್ಷರಗಳನ್ನ ದೀರ್ಘ ಸ್ವರವೆಂದು ನಾವು ಪರಿಗಣಿಸುತ್ತೇವೆ ಅಂತ ಹೇಳ್ತಾರ. ಆಪ್ಷನ್ 1 ಏನ್ ಕೊಟ್ಟಾರ್ರಿ, ಮೇಲಿನ 2 ಹೇಳಿಕೆಗಳು ಸರಿಯಾಗಿವೆ ಹಾಗೂ ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆ ಆಗಿದೆ. ಮೇಲಿನ 2 ಹೇಳಿಕೆಗಳು ಸರಿಯಾಗಿವೆ, ಆದರೆ ಹೇಳಿಕೆ 1 ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆ ಒದಗಿಸುವುದಿಲ್ಲ. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು. 4ನೇ ಆಪ್ಷನ್ ಏನೈತ್ರಿ, ಹೇಳಿಕೆ 2 ಸರಿ, ಹೇಳಿಕೆ 1 ತಪ್ಪು. ಇದ್ರೊಳಗ ಕರೆಕ್ಟ್ ಆನ್ಸರ್ ಯಾವ್ದಕ್ಕಪ್ಪ ಅಂದ್ರ 1ನೇದು. ಮೇಲಿನ 2 ಹೇಳಿಕೆಗಳು ಸರಿಯಾಗಿವೆ ಹಾಗೂ ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆಯನ್ನು ಒದಗಿಸುತ್ತದೆ. ಅಂದ್ರೆ ಛಂದಸ್ಸನ್ನ ನಾವು ಪ್ರಸ್ತಾರ ಹಾಕುವ ಸಂದರ್ಭದಲ್ಲಿ ಸಂಧ್ಯಾಕ್ಷರಗಳು ಮತ್ತು ಅದರಿಂದ ಆದ ಗುಣಿತಾಕ್ಷರಗಳನ್ನ ಗುರು ಅಂತ ನಾವು ಪರಿಗಣಿಸ್ತೀವಿ. ಈಗ ಅಂದ್ರ ಇಲ್ಲಿ ಹ ಇತ್ತಂದ್ರ ನಾವು ಲಘು ಹಾಕ್ತಿದ್ವಿ, ಆದ್ರೆ ಇಲ್ಲಿ ಹ ಐತಿ, ಹ ಇದ್ದಿದ್ದಕ್ಕೆ ನಾವು ಇದು ಗುರು ಹಾಕ್ತಿವಿ. ಅಂದ್ರ ಎರಡನೇ ಹೇಳಿಕೆಯನ್ನ ಇದು ಸ್ಪಷ್ಟನೆ ನೀಡ್ತದೆ ನೋಡ್ರಿ. ಸಂಧ್ಯಾಕ್ಷರಗಳನ್ನ ದೀರ್ಘ ಸ್ವರವೆಂದು ಪರಿಗಣಿಸ್ತೀವಿ. ಅಂದ್ರೆ ಇದು ದೀರ್ಘ ಸ್ವರ. ಹ ಅ ಜೋಡಿ ಆ ಕೂಡಿ ಆ ಆಯ್ತು, ಹ ಆಯ್ತು, ಅಂದ್ರೆ ಇಲ್ಲಿ ಇದು ದೀರ್ಘ ಸ್ವರ ಆಯ್ತು. ಸೊ ಇದಕ್ಕ ನಾವು ಗುರು ಅಂತ ಪ್ರಸ್ತಾರ ಹಾಕ್ತಿವಿ. ಸೊ ಹೀಗಾಗಿ ಮೇಲ 2 ಹೇಳಿಕೆಗಳು ಸರಿಯಾಗಿವೆ, ಹೇಳಿಕೆ 2 ಹೇಳಿಕೆ 1 ಕರೆಕ್ಟ್ ಆಗಿ ಸಮರ್ಥಿಸಿಕೊಳ್ತೈತೆ ಅಂತ. ಸೊ ಆನ್ಸರ್ 1ನೇ ಆಪ್ಷನ್ ಕರೆಕ್ಟ್ ಆಕತ್ರಿ. 47ನೇದು, ಈ ಕೆಳಗಿನ ಯಾವ ಅನ್ಯದೇಶಿ ಪದ ಪೋರ್ಚುಗಲ್ನಿಂದ ಎರವಲು ಪಡೆದದ್ದಾಗಿದೆ ಅಂತ ಆಪ್ಷನ್ ಕೇಳ್ಯಾರ. 1 ಆಪ್ಷನ್ ಅಬಕಾರಿ, ಆಪ್ಷನ್ 2 ಅಹವಾಲು, ಆಪ್ಷನ್ 3 ಅಲಮಾರು, ಆಪ್ಷನ್ 4 ಅಮಾನತ್ತು. ಈಗ ಇವು ಯಾವ್ಯಾವ ಬಂದಾವ ನೋಡ್ಕೊತ ಹೋಗ್ಬಿಡ್ರಿ. ಅಬಕಾರಿ ಎಂಬುದು ಪದ ನೀವು ನೋಡ್ಬೋದು ಅರಬಿ ಅಥವಾ ಪರ್ಷಿಯನ್ ಭಾಷೆಯಿಂದ ಬಂದದ್ದಾಗಿದೆ. ಈ ಅಹವಾಲು ಎಂಬುದು ಅರಬಿ ಅಥವಾ ಪರ್ಷಿಯನ್ ಭಾಷೆಯಿಂದ ಬಂದಿದ್ದಾಗಿದ್ದು, ಆದರೆ ಅಲಮಾರು ಎಂಬುದು ಪೋರ್ಚುಗೀಸ್ ಭಾಷೆಯಿಂದ ಬಂದಿರತಕ್ಕಂತಹ ಪದವಾಗಿದ್ದು, ಅಮಾನತ್ತು ಕೂಡ ಅರಬಿ ಅಥವಾ ಅರಬಿ ಅಥವಾ ಪರ್ಷಿಯನ್ ಭಾಷೆಯಿಂದ ಬಂದಂತಹ ಪದವಾಗಿದೆ. ಸೊ ಇಲ್ಲಿ ಅವ್ರು ಕೇಳಿದ ಯಾವ್ದ್ರಿ, ಪೋರ್ಚುಗೀಸ್. ಅಂದ್ರೆ ಆಪ್ಷನ್ ಯಾವುದು, ಆಪ್ಷನ್ 3 ಅಲಮಾರು ಎಂಬ ಪದ ಪೋರ್ಚುಗೀಸ್ ಭಾಷೆಯಿಂದ ನಮ್ಮಲ್ಲಿ ಬಂದಂತಾಗಿದೆ. ನೋಡ್ರಿ, ಈ ಅನ್ಯ ದೇಶಿ ಪದಗಳತ್ ಏನೊಂದ ಟಾಪಿಕ್ ಐತಿ ಕನ್ನಡ ಗ್ರಾಮರ್ ಒಳಗ, ಇದನ್ನ ಸ್ವಲ್ಪ ಹೆಚ್ಚು ಓದ್ಕೊರಿ. ಅಂದ್ರ ಪದಗಳ ಅರ್ಥ ಒಳಗ ಸಿಗ್ತಿರ್ತಾವು, ಮತ್ತ ಎಲ್ಲಾರಕಾರ ಗ್ರಾಮರ್ ಪುಸ್ತಕನ್ಯಾಗ ಇರ್ತಾವು. ಇವನೊಂದ್ ಸ್ವಲ್ಪ ಹೆಚ್ಚು ನೋಡ್ಕೋರಿ. ನಿಮ್ಗ ಬೇಕಾದ್ರೆ ನಾ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಯಾವ್ಯಾವ ಇಂಪಾರ್ಟೆಂಟ್ ವರ್ಡ್ಸ್ ಇರ್ತಾವ, ಮ್ಯಾಗ ರಿಪೀಟ್ ಆಗು, ಹೆಚ್ಚು ಕ್ವಶನ್ ಪೇಪರ್ ಅದ ರಿಪೀಟ್ ಆಗಿರ್ತಾರಲ್ಲ, ಅವ್ನ ನಾವು ಒಂದು PPT ಮುಖಾಂತರ ನಿಮಗೊಂದು 11 ವಿಡಿಯೋ ಮಾಡ್ತಾನು. ಎದಕ್ಕೆ ಹೇಳ್ರಿ, ಇದು ಪ್ರತಿಯೊಂದು ಕ್ವಶನ್ ಪೇಪರ್ದಾಗೂ ಇರತೈತ್ರಿ. ಕನ್ನಡ ಬಗ್ಗೆ 10 ಕ್ವಶನ್ ಕೇಳ್ಯಾವ್ರ ಕನ್ನಡ ಗ್ರಾಮರ್ ಮ್ಯಾಗ. ಆ 10 ಕ್ವಶನ್ದಾಗ ಇದು ಒಂದು ಕ್ವಶನ್ ಈಗ ಹೆಚ್ಚು ಟ್ರೆಂಡಿಂಗ್ ದಾಗ ಇರುವಂತಹ ಒಂದು ಟಾಪಿಕ್, ಅನ್ಯ ದೇಶಿ ವಿದೇಶಿ ಪದಗಳು ಅಂತ ನಾವು ನೋಡ್ಬೋದು. ಸೊ ಈಗ ನೆಕ್ಸ್ಟ್ 48ನೇ ಕ್ವಶನ್ ನೋಡೋಣ್ರಿ. ಈ ಕೆಳಗಿನ ಯಾವ ಪದವು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿಲ್ಲ ಅಂತ ಕೇಳ್ಯಾರ. ಆಪ್ಷನ್ 1 ಮೃಷ್ಟಾನ್ನ, ಆಪ್ಷನ್ 2 ಮಹಾನುಭವ, ಆಪ್ಷನ್ 3 ಊರೂರು, ಆಪ್ಷನ್ 4 ಗುರುಪದೇಶ. ಆಪ್ಷನ್ 4 ಗುರುಪದೇಶ ಅಂತ ಐತ್ರಿ. ಈಗ ಇದ್ರೊಳಗೆ ಯಾವ್ದು ಸವರ್ಣ ದೀರ್ಘ ಸಂಧಿ ಆಗಿಲ್ಲ? ಈಗ ಮೃಷ್ಟಾನ್ನವನ್ನ ಮೃಷ್ಟ ಪ್ಲಸ್ ಅನ್ನ ಮೃಷ್ಟಾನ್ನ ಆಕೈತಿ. ಸೊ ಇದು ಸವರ್ಣ ದೀರ್ಘ ಸಂಧಿ ಆಕೈತಿ. ಆಪ್ಷನ್ 2 ಮಹಾನುಭವ, ಮಹಾ ಪ್ಲಸ್ ಅನುಭವ, ಮಹಾನುಭವ, ಇದು ಸವರ್ಣ ದೀರ್ಘ ಸಂಧಿ ಆಕೈತಿ. ಊರೂರು, ಊರು ಪ್ಲಸ್ ಊರು, ಊರೂರು, ಇಲ್ಲಿ ಇ ಪ್ಲಸ್ ಇ ಮತ್ತು ಅಲ್ಪಪ್ರಾಣ ಇ ಮಹಾಪ್ರಾಣ ಇ ಕೂಡಿ ಅಲ್ಪಪ್ರಾಣವು ಮಹಾಪ್ರಾಣವು ಕೂಡಿ ಮಹಾಪ್ರಾಣವು ಬಂದೈತಿ. ಇದು ಸವರ್ಣ ದೀರ್ಘ ಸಂಧಿ ಆಕೈತಿ. ಇನ್ನು ಗುರುಪದೇಶ 4ನೇ ಆಪ್ಷನ್, ಗುರು ಪ್ಲಸ್ ಉಪದೇಶ, ಇಲ್ಲಿ ದೊಡ್ಡ ಬಂದೈತಿ. ಹೌದಲ್ಲ, 4 ಸವರ್ಣ ದೀರ್ಘ ಸಂಧಿ ಆಗ್ತಾವಲ್ಲ. ಇದು ಕ್ವಶನ್ ತಪ್ಪೈತೇನ? ನೋ, ಕ್ವಶನ್ ತಪ್ಪಿಲ್ಲ. ನೀವು ಇಲ್ಲಿ ತಿಳ್ಕೊರಿ, ಸಂಧಿ ಒಳಗ ಕನ್ನಡ ಸಂಧಿ, ಸಂಸ್ಕೃತ ಸಂಧಿಗಳಂತ 2 ರೀತಿ ಸಂಧಿ ಬರ್ತಾವ. ಇವೆಲ್ಲವನ್ನ ನೀವು ನೋಡ್ರಿ. ಇವೆಲ್ಲ ಮೃಷ್ಟಾನ್ನ, ಮಹಾನುಭವ, ಗುರುಪದೇಶ ಇವೆಲ್ಲವೂ ಏನೇನದಾವಪ್ಪ ಅಂದ್ರ ಇದು ಸಂಸ್ಕೃತದಲ್ಲಿ ಬರ್ತಕ್ಕಂಥ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳು. ಆದರೆ ಇದು ಊರೂರು ಅನ್ನೋದು ಏನೈತಿ, ಇದು ಲೋಪ ಸಂಧಿಗೆ ಉದಾಹರಣೆ. ಯಾಕಪ್ಪ ಅಂತಂದ್ರ ಇದು ಕನ್ನಡ ಸಂಧಿ. ಇವು 2 ಕನ್ನಡ ಪದಗಳು, ಊರು ಊರು ಅನ್ನೋದು. ಆದ್ರೆ ಇವಷ್ಟು ಸಂಸ್ಕೃತ ಪದಗಳಿರೋದ್ರಿಂದ ಸವರ್ಣ ದೀರ್ಘ ಸಂಧಿಗೆ ಸೇರ್ತೈತಿ. ಇದು ಊರು ಊರು, ಊರು ಅನ್ನೋದು ಕನ್ನಡ ಪದ. ಸೊ ಊರೂರು ಅನ್ನೋದು ಊರು ಪ್ಲಸ್ ಊರು, ಊರೂರು. ಇಲ್ಲಿ ನಿಮಗ ಉ ಪ್ಲಸ್ ಉ ದೀರ್ಘ ಸ್ವರದ ಉ ಸವರ್ಣ ದೀರ್ಘ ಸಂಧಿಯಾಗಿ ಅನಿಸ್ಬಹುದು.
ಆದ್ರ ಇದು ಕನ್ನಡ ಪದವಾಗಿರೋದ್ರಿಂದ ಇದು ಲೋಪ ಸಂಧಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗಂಗಿಲ್ಲ. ಈ ರೂಲ್ಸ್ ಗಳನ್ನ ನೀವು ಅಗದಿ ಚಾಚು ತಪ್ಪದೆ ಮೊದಲು ನೆನಪಿಟ್ಕೋಬೇಕ್ರಿ. ಯಾಕಂದ್ರೆ ಯಾವ್ದು ಜಲ್ದಿ ಮರಿತೈತ್ಲ, ಯಾವ ರೂಲ್ಸ್ ಎಲ್ಲಾರ್ಗು ಗುರುತಿರುವುದಿಲ್ಲ, ಕನ್ಫ್ಯೂಷನ್ ಆಗಿರ್ತೈತಿ, ಅವಾಗ ಕ್ವಶನ್ ಕೇಳ್ತಾರ. ಇದನ್ನ ಎಷ್ಟೋ ಮಂದಿ ತಪ್ಪು ಹಾಕಿರ್ಬೋದು, ಆದ್ರ ಇನ್ನು ಮುಂದೆ ತಪ್ಪು ಮಾಡ್ಬೇಡ್ರಿ. ಊರೂರು ಅನ್ನೋದು ಲೋಪ ಸಂಧಿ ಆಕತಿ, ನೆನಪಿಟ್ಕೋರಿ. ಇನ್ನು ರಾಗಿಣಿ ಹಣ್ಣನ್ನು ತಿಂದಳು. ಇಲ್ಲಿ ರಾಗಿಣಿ ಹಣ್ಣನ್ನು ತಿಂದಳು ಅಂತ ಒಂದು ವಾಕ್ಯ ಕೊಟ್ಟಾರ. ಈ ವಾಕ್ಯದ ರಾಗಿಣಿ ಎಂಬುದು ಏನಾಕತಿಪ್ಪ ಅಂತ ಅವ್ರು ಕೇಳ್ಯಾರ. ಒಂದನೇ ಆಪ್ಷನ್ ನಾಮ ವಿಭಕ್ತಿ ಪ್ರತ್ಯಯ, ಎರಡನೇ ಆಪ್ಷನ್ ನಾಮಪದ, ಮೂರನೇ ಆಪ್ಷನ್ ಅವ್ಯಯ, ನಾಲ್ಕನೇ ಆಪ್ಷನ್ ನಾಮ ಪ್ರಕೃತಿ ಅಂತ ಅವ್ರು ಕೊಟ್ಟಾರ. ಇದು ಏನಾಕತ್ರಿ? ಒಂದನೇದು ಇದು ನಾಮಪದ. ಹಣ್ಣನ್ನು ಅನ್ನೋದು ಒಂದು ಹಣ್ಣು ತಿಂದಳು ಅನ್ನೋದು ಕ್ರಿಯಾಪದ ಆಕತ್ರಿ. ಇದು ಆಕ್ಚುಲಿ ಇದ್ರದ್ದು ಆನ್ಸರ್ ಏನಾಕತ್ರಪ್ಪ ಅಂದ್ರ ರಾಗಿಣಿ ಅನ್ನೋದು ಒಂದು ನಾಮಪದ, ನಾಮ ಹೆಸರನ್ನ ಸೂಚಿಸ್ತೈತಿ. ರಾಗಿಣಿ ಅನ್ನೋದು ನಾಮಪದ. ಆದ್ರ ನಾ ಈ ಕ್ವಶನ್ ನೋಡೋತ್ನ್ಯಾಗ KPSC ಬಿಟ್ಟಂತಹ ಕೀ ಆನ್ಸರ್ ನೋಡಿನಿ. ಅದ್ರೊಳಗೆ ಅವ್ರ ಆಪ್ಷನ್ ಯಾವ್ದು ಕೊಟ್ಟಾರ ಅಂದ್ರೆ ಕರೆಕ್ಟ್ ಆಪ್ಷನ್ ನಾಮ ಪ್ರಕೃತಿ ಅಂತ ಕೊಟ್ಟಾರ. ಅದು ಎದ್ರ ಸಂಬಂಧ ಕೊಟ್ಟಾರೋ ಅದು ಕರೆಕ್ಟ್ ಇರ್ಬೋದು. ನಾನು ಅದ್ರ ಬಗ್ಗೆ ಅಷ್ಟು ನೋಡಿಲ್ಲ, ನಿಮ್ಗೆ ಅದ್ರ ಬಗ್ಗೆ ವಾಪಸ್ ನಾ ತಿಳಿಸ್ತಾನು. ಆದ್ರೆ ನನ್ನ ಪ್ರಕಾರ ಆಕ್ಚುಲಿ ಇದು ರಾಗಿಣಿನೂ ನಾಮಪದ ರೀ, ಅದೊಂದು ಹೆಸರು ಇದ್ದಂಗ. ರಾಗಿಣಿ ಅನ್ನೋದೊಂದು ಹೆಸರು, ಅದನ್ನ ನಾವು ನಾಮಪದ ಅಂತಾನೆ ಸ್ವೀಕರಿಸ್ಬೇಕು, ನಾಮ ಪ್ರಕೃತಿ ಆಗಲ್ಲ ಅಂತ ನನಗೆ ಅನ್ನಿಸ್ತೈತಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ್ರಿ. 50ನೇ ಕ್ವಶನ್, ಚತುರ್ಥಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ. ನಿಮಗ ಮೊದಲನೇ ಕ್ಲಾಸ್ನಾಗ ಹೇಳಿದ್ನಿ, ಕಾರಕಾರ್ಥ ವಿಭಕ್ತಿ ಪ್ರತ್ಯಯಗಳು ಬಹಳ 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 ಇಂಪಾರ್ಟೆಂಟ್ ರೀ. ಇರುವನ 7 ರಿಂದ 8 ಅದಾವ್ರಿ. ಅವ್ನು 8 ಬಾಯ್ಪಾಟ್ ಹೊಡೆದ್ ಬಿಡ್ರಿ. ಅವ್ನು ಮನ್ಯಾಗ ಎಲ್ಲರೂ ನೀವು ಓದಾತಿದ್ರಿ, ಲೈಬ್ರರಿ ಇದ್ರಿ, ಎಲ್ಲರೂ ಇದ್ರಂದ್ರ ಅದನ್ನೊಂದು ಚಂದಂಗೆ ಬರೀ ಚಾಟ್ ಹಚ್ಚಿಬಿಡ್ರಿ. ಯಾವಣತ್ತು ನೋಡ್ ತಾವ ನೆನಪಾಗ್ಬೇಕ. ಈಗ ಚತುರ್ಥಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಕೇಳ್ಯಾರ ಅವ್ರು. ಕಾರಕಾರ್ಥ ಅಂದ್ರ ವಿಭಕ್ತಿ ಪ್ರತ್ಯಯದ ಮುಂದೆ ನಾನು ನಿಮ್ಗೆ ಹೇಳಿಲ್ಲ, ಪ್ರಥಮವು, ದ್ವಿತೀಯನು, ತೃತೀಯಿಂದ, ಚತುರ್ಥಿ ಕೆ, ಪಂಚಮಿ ದಿಶೆಯಿಂದ, ಷಷ್ಠಿಯ, ಸಪ್ತಮಿಯಲ್ಲಿ, ಈ ರೀತಿ ಅವೆಲ್ಲ ವಿಭಕ್ತಿ ಪ್ರತ್ಯಯಗಳು ರೀ. ಆದ್ರ ಕಾರಕಾರ್ಥ ಅನ್ನೋದು ಚೇಂಜ್. ಯಾವ ರೀತಿ ಕಾರಕಾರ್ಥಗಳು ಬರ್ತಾವು ನಿಮ್ಗೆ ಹೇಳ್ಬೇಕಪ್ಪ ಅಂದ್ರ, ಈಗ ಕರ್ತಾರ್ಥ, ಕರ್ಮಾರ್ಥ, ಕರಣಾರ್ಥ, ಸಂಪ್ರದಾನ, ಅಪಾದಾನ, ಸಂಬಂಧ, ಅಧಿಕರಣ, ಈ ರೀತಿ ಅಂತ ಬರ್ತಾವ. ಅಂದ್ರೆ ಪ್ರಥಮ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಕರ್ತಾರ್ಥ ಅಂತ ಬರ್ತೈತಿ. ದ್ವಿತೀಯ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಕರ್ಮಾರ್ಥ ಅಂತ ಬರ್ತೈತಿ. ತೃತೀಯ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಕರಣಾರ್ಥ ಅಂತ ಬರ್ತೈತಿ. ಚತುರ್ಥಿದ ಸಂಪ್ರದಾನ ಅಂದ್ರ ಕೊಡುವಿಕೆಯನ್ನು ತೋರಿಸ್ತೈತಿ. ಪಂಚಮಿಯದ ಅಪಾದಾನ ಅಂದ್ರ ಅಗಲಿಕೆಯನ್ನು ತೋರಿಸ್ತೈತಿ. ಷಷ್ಠಿ ಸಂಬಂಧವನ್ನು ಸೂಚಿಸ್ತೈತಿ. ಸಪ್ತಮಿ ಅಧಿಕರಣ. ಇನ್ನ ಇತ್ತೀಚೆಗೆ ಹೊಸದೊಂದು ಬಂದೈತ್ರಿ, ಅಂದ್ರೆ ಹೊಸ ಕನ್ನಡ ವ್ಯಾಕರಣಕಾರರು ಇದನ್ನೂ ಒಂದು ಸೇರಿಸ್ಬೇಕಂತ ಹೇಳ್ಯಾರು. ಕೆಲವೊಂದು ಗ್ರಾಮರ್ ಬುಕ್ನಾಗ ಐತಿ, ಕೆಲವೊಂದು ಗ್ರಾಮರ್ ಬುಕ್ನಾಗೆಲ್ಲ. ಏನಪ್ಪಾ ಅಂತಂದ್ರ ಅದು ಸಂಬೋಧನ. ಅಂದ್ರೆ ಇದ್ರ ಕಾರಕಾರ್ಥ ಅಭಿಮುಖೀಕರಣ ಅಂತ ಹೇಳ್ತೈತ್ರಿ. ಸೊ ಈ ಚತುರ್ಥಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಯಾವ್ದು ಆಕತಿಪ್ಪ ಅಂದ್ರ ಆಪ್ಷನ್ 2 ಸಂಪ್ರದಾನ. ಅಂದ್ರೆ ಇದು ಅಪಾದಾನ ಯಾವ್ದ್ರದ್ದು ಆಕತ್ರಿ? ಪಂಚಮಿ, ಅಗಲಿಕೆಯನ್ನು ತೋರಿಸ್ತೈತಿ. ಅಂದ್ರೆ ರಾಮನ ದಿಶೆಯಿಂದ, ರಾಮನಿಂದ ಸೀತೆಯು ಕಾಡಿಗೆ ಹೋದಳು. ಸುಮ್ಮೊಂದು ಸೆಂಟೆನ್ಸ್ ಹೇಳತ್ತನ್ರಿ. ನನ್ನ ಕೈಯಿಂದ ಪುಸ್ತಕವು ಜಾರಿ ಬಿದ್ದಿತು. ನನ್ನ ಕೈಯಿಂದ ಅಂದ್ರ ನನ್ನಿಂದ ಪುಸ್ತಕ ಬಿದ್ದೈತಿ ಅಂದ್ರ ನನಗೆ ಪುಸ್ತಕಕ್ಕೆ ಇರೋ ಸಂಬಂಧ ಸ್ವಲ್ಪ ದೂರ ಆಯ್ತು. ಆ ದೂರ ಆಗಿದ್ದಕ್ಕನ ಅಪಾದಾನ, ಅಗಲಿಕೆಯನ್ನು ಹೇಳ್ತೈತಿ. ಈ ಚತುರ್ಥಿ ವಿಭಕ್ತಿ ಪ್ರತ್ಯಯ ಸಂಪ್ರದಾನವನ್ನ ಹೇಳ್ತೈತಿ, ಅಂದ್ರ ಕೂಡುವಿಕೆಯನ್ನು ಹೇಳ್ತೈತಿ. ರಾಮನಿಗೆ ಸೀತೆಯು ಕೂಡಿದಳು ಅಂದ್ರ ರಾಮನಿಗೆ ಸೀತೆ ಕೂಡಿಳು, ಅವರಿಬ್ರು ಕೂಡ್ರು, ಆ ರೀತಿಯನ್ನ ಒಂದು ಕೂಡುವಿಕೆಯನ್ನು ಹೇಳ್ತೈತಿ. ಇನ್ನ ಇದು ಅಧಿಕರಣ ಅನ್ನೋದು ಸಪ್ತಮಿಯ ಕಾರಕಾರ್ಥ ಆಕತಿ. ಇನ್ನು ಇದು ಸಂಬಂಧ ಅನ್ನೋದು ಷಷ್ಠಿಯ ಕಾರಕಾರ್ಥ ಆಕತಿ. ನೆಕ್ಸ್ಟ್ ಕ್ವಶನ್ 51ನೇದ್ರಿ. ನವೆಂಬರ್ 1, 2023 ಹೆಸರಾಯ್ತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕರ್ನಾಟಕ ನಾಮಕರಣದ ಸುವರ್ಣ ಆಚರಣೆಯನ್ನ ಆಚರಿಸಲಾಯಿತು. ಹೆಸರಾಯ್ತು ಕರ್ನಾಟಕ ಉಸಿರಾಗಲಿ ಕನ್ನಡ ಪದ್ಯದ ರಚನಾಕಾರರು ಯಾರು ಅಂತ ಕ್ವಶನ್ ಕೇಳ್ಯಾರ. ಇದು ಆಕ್ಚುಲಿ ಯಾವ ಬೇಸಿಸ್ ಮೇಲೆ ಅಂದ್ರೆ ಒಂದು ಕರೆಂಟ್ ಅಫೇರ್ ಬೇಸಿಸ್ ಮೇಲೆ ಕ್ವಶನ್ ರೀ. ಇದು 2023 ನವೆಂಬರ್ 1 ಏನ್ 1973 ನಮ್ ಕರ್ನಾಟಕ ಅಂತ ಹೆಸರಾಯ್ತು. ಅಲ್ಲಿಂದ ಇಲ್ಲಿ ತಕ್ಕ 50 ವರ್ಷದ ಸುವರ್ಣ ಆಚರಣೆಯನ್ನ ನಾವೇನ್ ಮಾಡಿದೀವಿ, ಅದ್ರ 50ನೇ ವರ್ಷದ ಆಚರಣೆ ಮಾಡುವಾಗ ಇದನ್ನ ಧ್ಯೇಯ ವಾಕ್ಯವನ್ನು ನಾವು ಅಳವಡಿಸಿಕೊಂಡಿವಿ. ಕರ್ನಾಟಕ ಸರ್ಕಾರ ಅಳವಡಿಸಿಕೊಂಡಿತ್ತು. ಏನು? ಹೆಸರಾಯ್ತು ಕರ್ನಾಟಕ ಉಸಿರಾಗಲಿ ಕನ್ನಡ. ಈ ಪದ್ಯವನ್ನ ಯಾರು ರಚನೆ ಮಾಡ್ಯಾರ ಅಂತ ಕ್ವಶನ್ ಕೇಳಿದಾಗ ಆಪ್ಷನ್ 1 ಕುವೆಂಪು, ಆಪ್ಷನ್ 2 ಹುಯಿಲುಗೋಳ್ ನಾರಾಯಣರಾವ್, ಆಪ್ಷನ್ 3 ಟಿ.ಎಸ್. ಕರ್ಕಿ, ಆಪ್ಷನ್ 4 ಚನ್ನವೀರ್ ಕಣವಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂದ್ರೆ ಚನ್ನವೀರ್ ಕಣವಿ.
ಇದು ಚನ್ವೀರ್ ಕಣ್ವಿಯವರು ಈ ಪದ್ಯದ ರಚನಾಕಾರರು ಆಗಿರ್ತಾರೆ. ಇನ್ನು 52ನೇ ಕ್ವಶನ್, ಈ ಕೆಳಗಿನ ಯಾವ ತತ್ಸಮ ಮತ್ತು ತದ್ಭವ ಜೋಡಿಗಳು ಸರಿಯಾಗಿವೆ? ಈ ಕೆಳಗಿನ ಯಾವ ತತ್ಸಮ ಮತ್ತು ತದ್ಭವ ಜೋಡಿಗಳು ಸರಿಯಾಗಿದೆ? ಆಪ್ಷನ್ 1 ಸೊನ್ನೆ ಸೊನ್ನೆ, ಆರ್ಯ ಅಜ್ಜ, ಆರ್ಯ ಆಜ್ಯ, ಕಾವ್ಯ ಕಗ್ಗ, ಪದ್ಮ ಪದುಮ ಅಂತ ಆಪ್ಷನ್ ಕೊಟ್ಟಾರ. ಸೊ ಇದ್ರೊಳಗೆ ಆನ್ಸರ್ ಯಾವ್ದು ಕರೆಕ್ಟ್ ಆಕೈತೆ ಅಂದ್ರೆ ಆಪ್ಷನ್ 4 ಪದ್ಮ ಪದುಮ ಕೊಟ್ಟಾರ. ಸಂಧ್ಯಾ ಸೊನ್ನೆ ಬರಂಗಿಲ್ಲ, ಸಂಧ್ಯಾ ಸಂಜೆ ಬರ್ತೈತಿ. ಆರ್ಯ ಆಜ್ಯ ಬರಂಗಿಲ್ಲ, ಆರ್ಯ ಅಜ್ಜ ಬರ್ತೈತಿ. ಕಾವ್ಯ ಕಗ್ಗ, ಪದ್ಮ ಪದುಮ, ಇದು 4ನೇ ಆಪ್ಷನ್ ಕರೆಕ್ಟ್ ಅದ ರೀ. ಇನ್ನು 53ನೇ ಕ್ವಶನ್, ಸಂಸ್ಕೃತ ಪದದೊಂದಿಗೆ ಕನ್ನಡ ಪದ ಸೇರಿ ಆಗುವ ದೋಷಪೂರಿತ ಸಮಾಸಕ್ಕೆ ಡ್ಯಾಶ್ ಎಂದು ಹೆಸರು? ಈ ಸಮಾಸ ಮ್ಯಾಗ ಕ್ವಶನ್ ಕೇಳ್ಯಾರಿ. ಇಡತಕ್ಕ ಸಂಧಿ ಆಯ್ತು, ಈ ಸಮಾಸ ಮ್ಯಾಗೂ ಕ್ವಶನ್ ಅದಾವ್ರಿ. ಸಮಾಸ, ಸಂಧಿ, ವಿಭಕ್ತಿ ಪ್ರತ್ಯಯಗಳು, ಅನ್ಯದೇಶಿ ವಿದೇಶಿ ಪದಗಳು ಇವೆಲ್ಲ ಫಿಕ್ಸ್ಡ್ ನೋಡ್ರಿ. ಇವೆಲ್ಲ ಪ್ರತಿಯೊಂದು ಇದ್ರ ಮ್ಯಾಗ ಕ್ವಶನ್ ಇರಲೇಬೇಕು, ಇರತಾವು. ಅವು ಹಾಟ್ ಫೇವ್ರೆಟ್ ಟಾಪಿಕ್ ಅಂತ ನಾವು ಹೇಳ್ಬೋದು. ಇದ್ರಾಗ ಈಗ ಆಪ್ಷನ್ ನೋಡ್ಕೊಂಡು ತಗೊಂಡ್ರಿ, 1ನೇದು ಅಂಶಿ ಸಮಾಸ, 2ನೇದು ಬಹುರ್ವಿಹಿ ಸಮಾಸ, 3ನೇದು ಅರಿ ಸಮಾಸ, 4ನೇದು ಗಮಕ ಸಮಾಸ. ಈ ಸಂಸ್ಕೃತ ಪದದೊಂದಿಗೆ ಕನ್ನಡ ಪದ ಸೇರಿ ಆಗುವ ದೋಷಪೂರಿತ ಸಮಾಸ, ಅಲ್ಲಿ ಕ್ವಶನ್ದಾಗ ಆನ್ಸರ್ ಕೊಟ್ಟಾರ್ರಿ. ಏನಂದ್ರ ಸಂಸ್ಕೃತ ಪದದೊಂದಿಗೆ ಸಂಸ್ಕೃತ ಪದ ಸೇರ್ನ ಸಮಾಸ ಆಕತಿ, ಕನ್ನಡ ಪದದೊಂದಿಗೆ ಕನ್ನಡ ಪದ ಸೇರ್ನ ಸಮಾಸ ಆಕತಿ. ಆದ್ರ ಸಂಸ್ಕೃತ ಪದದೊಂದಿಗೆ ಕನ್ನಡ ಪದ ಇಲ್ಲ ಕನ್ನಡ ಪದದೊಂದಿಗೆ ಸಂಸ್ಕೃತ ಪದ ಸೇರಿತಂದ್ರ ಅದು ಸಮಾಸ ದೋಷಪೂರಿತ, ದೋಷದಿಂದ ಕೂಡಿದಂತ ಸಮಾಸ ಆಕತಿ. ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಅರಿ ಸಮಾಸ. ಅಂಶಿ ಸಮಾಸನು ಕರೆಕ್ಟ್ ಅಂದ್ರ ಕರೆಕ್ಟ್ ರೀತಿಯಲ್ಲಿ ಸಮಾಸ ಆಗ್ತತಿ. ಬಹುರ್ವಿಹಿನು ಕರೆಕ್ಟ್ ರೀತಿಯಲ್ಲಿ ಸಮಾಸ ಆಗ್ತತಿ. ಗಮಕ ಕೂಡ ಸರಿಯಾದ ರೀತಿಯಲ್ಲಿ ಸಮಾಸ ಆಗ್ತತಿ. ಆದ್ರೆ ಅರಿ ಸಮಾಸ ಅಂದ್ರ ಇದು ತಪ್ಪು ಸಮಾಸ, ದೋಷಪೂರಿತದಿಂದ ಕೂಡಿದಂತಹ ಸಮಾಸ ಎಂಬ ಅರ್ಥವನ್ನು ಕೊಡ್ತೈತ್ರಿ. ಇನ್ನು 54ನೇ ಕ್ವಶನ್, ಈ ಕೆಳಗಿನ ಯಾವ ಕೃತಿ KS ನರಸಿಂಹಸ್ವಾಮಿ ಅವರಿಂದ ರಚಿತವಾಗಿರುವುದಿಲ್ಲ? ಈ ಕೆಳಗಿನ ಯಾವ ಕೃತಿ KS ನರಸಿಂಹಸ್ವಾಮಿ ಅವರಿಂದ ರಚಿತವಾಗಿರುವುದಿಲ್ಲ ಅಂತ ಕ್ವಶನ್ ಕೇಳ. ಆಪ್ಷನ್ 1 ದುಂಡು ಮಲ್ಲಿಗೆ, ಆಪ್ಷನ್ 2 ಅಂಜು ಮಲ್ಲಿಗೆ, ಆಪ್ಷನ್ 3 ಮೈಸೂರು ಮಲ್ಲಿಗೆ, ಆಪ್ಷನ್ 4 ದೀಪದ ಮಲ್ಲಿಗೆ ಅಂತ ಆಪ್ಷನ್ ಕೊಟ್ಟಾರ್ರಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಆಪ್ಷನ್ 2 ಅಂಜು ಮಲ್ಲಿಗೆ. ದುಂಡು ಮಲ್ಲಿಗೆಯನ್ನ ರಚನೆ ಮಾಡಿದವರು ಕೂಡ KS ನರಸಿಂಹಸ್ವಾಮಿ. ಮೈಸೂರು ಮಲ್ಲಿಗೆಯು ಕೂಡ ಅವರ ರಚನೆಯಾಗಿದೆ. ದೀಪದ ಮಲ್ಲಿ ಕೂಡ ಅವರ ರಚನೆ ಆಗಿದೆ. ಆದ್ರೆ ಅಂಜು ಮಲ್ಲಿಗೆಯನ್ನ KS ನರಸಿಂಹಸ್ವಾಮಿ ಅವ್ರ ರಚನೆ ಮಾಡಿರೋದಿಲ್ಲ. ನಾ ಈ ಗ್ರಾಮರ್ ಪಾರ್ಟ್ ಏನ್ ಕ್ವಶನ್ ಪೇಪರ್ ಅನ್ನ ಮಾಡತಾನಿ, ಇದನ್ನ ಮುಗಿಸಿದ ಮೇಲೆ ನನ್ನ ತಲೆಯಾಗ ಏನ್ ಮಾಡ್ಬೇಕು ಅನ್ನೋದೈತಿ, ಕವಿ ಕುರ್ಚಿ ಪರಿಚಯ ಮಾಡ್ಬೇಕು ಅನ್ನೋದೈತಿ. ಸೊ ಏನ್ 6ರಿಂದ 7ನೇ ತರಗತಿಯಿಂದ 12ನೇ ತರಗತಿ ತನಕ ಏನ್ ಕವಿ ಕುರ್ಚಿ ಪರಿಚಯ ಕನ್ನಡ ಟೆಕ್ಸ್ಟ್ ಬುಕ್ ಒಳಗೆ ಐತ್ರಿ, ಅದನ್ನ ನಾ ಇಲ್ಲಿ ನಿಮಗೆ ಮಾಡಿ ಕೊಡ್ಬೇಕಂತ ಅನ್ನೋದೈತಿ. ಸೊ ನೋಡೋಣ, ಹಿಂಗ ನೀವು ಈ ವಿಡಿಯೋವನ್ನ ನೋಡ್ರಿ, ನಿಮಗೆ ಬೇಕಾದ್ರೂ ಕಮೆಂಟ್ ಮಾಡ್ರಿ, ನಾನು ಅದನ್ನು ಮಾಡಿಕೊಡತ್ನು. ಸೊ ನಿಮಗೂ ಹೆಲ್ಪ್ ಆಗ್ತತ್ರಿ. ಇನ್ನು 55ನೇ ಕ್ವಶನ್, ಈ ನುಡಿಗಟ್ಟಿನ ಅರ್ಥ ತಿಳಿಸಿ. ಕಣ್ಣಿಗೆ ಹೊಡೆ, ನುಡಿಗಟ್ಟು ಅನ್ನೋದೈತ್ರಿ ಇಲ್ಲೇ, ಕಣ್ಣಿಗೆ ಹೊಡೆ. ಅದಕ್ಕೆ 1ನೇ ಆಪ್ಷನ್ ಮೋಸ ಮಾಡು, 2ನೇ ಆಪ್ಷನ್ ಸ್ಪಷ್ಟವಾಗಿ ಕಾಣಿಸಿಕೊಳ್ಳು, 3ನೇ ಆಪ್ಷನ್ ಬಹಳ ಸಿಟ್ಟಾಗು, 4ನೇ ಆಪ್ಷನ್ ಯಾತನೆ ಬಿಡು. ಈ ಕಣ್ಣಿಗೆ ಹೊಡೆ ಅಂದ್ರ ನುಡಿಗಟ್ಟ ಅಂದ್ರ ಅದ ಅರ್ಥವನ್ನ ಲಿಟ್ರಲಿ ಮೀನಿಂಗ್ ಅಂದ್ರ ಶಬ್ದದ ಅರ್ಥವನ್ನ ಕೊಡಂಗಿಲ್ಲ. ಕಣ್ಣಿಗೆ ಹೊಡಿದಂದ್ರ ಕಣ್ಣಿಗೆ ಹೊಡಿದು ಕಣ್ಣು ಮಾಡೋದಂತ ಅಲ್ಲ, ಅದಕ್ಕ ಒಂದು ಬೇರೆ ಅರ್ಥ, ಒಳಾರ್ಥವನ್ನ ಇರ್ತೈತಿ. ಒಳಾರ್ಥದ ರೂಪದಲ್ಲಿ ಅದನ್ನ ಹೇಳಿರ್ತಾರು. ಈ 1ನೇ ಆಪ್ಷನ್ ಮೋಸ ಮಾಡು, ಕಣ್ಣಿಗೆ ಹೊಡೆ ಅಂದ್ರ ಮೋಸ ಮಾಡು ಆಕತ್ತೇನ್ರಿ? ಆಗಂಗಿಲ್ಲ. ಸ್ಪಷ್ಟವಾಗಿ ಕಾಣಿಸಿಕೊಳ್ಳು, ಬಹಳ ಸಿಟ್ಟಾಗು, ಯಾತನೆ ಬಿಡು. ಸೊ ಇದ್ರ ಆಪ್ಷನ್ ಯಾವ್ದಾಕೈತಿ ಅಂದ್ರಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳು. ಅಂದ್ರ ಕಣ್ಣಿಗೆ ಹೊಡೆ ಅಂದ್ರ ನೀ ಸ್ಪಷ್ಟವಾಗಿ ಕಾಣಿಸ್ಕೊಳ್ಬೇಕ, ಅಂದ್ರ ಕಣ್ಣಿಗೆ ಹೊಡೆದಂಗಿರ್ಬೇಕ. ಅಂದ್ರ ಅವ್ರ ಮುಂದೆ ನೀ ಚಲೋ ಹೊಸ ಅರ್ಬಿ ಹಾಕೊಂಡಿರ್ತಾರ, ಕಣ್ಣಿಗೆ ಹೊಡೆದಂಗ ಆಗಿರ್ಬೇಕದ. ಅಂದ್ರ ಕಣ್ಣಿಗೆ ನೀ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕು. ನೀ ಏನೋ ಒಂದ್ ಕೆಲಸ ಮಾಡ್ರು ಕಣ್ಣಿಗೆ ಹೊಡೆದಂಗ ಆಗಿರ್ಬೇಕ, ಅಂದ್ರ ಅವ್ರಿಗೆ ಅದ ಅಗದಿ ಸ್ಪಷ್ಟವಾಗಿ ಕಂಡಿರ್ಬೇಕು ಕೆಲಸ ಅಂತ ಹೇಳ್ತಾರ. ಇನ್ನು 56ನೇದು, ಈ ಕೆಳಗಿನವುಗಳಲ್ಲಿ ಶುದ್ಧ ರೂಪದ ಪದವನ್ನ ಗುರುತಿಸಿ. ಆಪ್ಷನ್ 1 ರಾಸಾಯನಿಕ, ಆಪ್ಷನ್ 1 ರಾಸಾಯನಿಕ, ಆಪ್ಷನ್ 3 ರಾಸಾಯನಿಕ, ಆಪ್ಷನ್ 4 ರಾಸಾಯನಿಕ. ಇದ್ರ ಯಾವ್ದು ಕರೆಕ್ಟ್ ಆಕೈತಿ ನೋಡ್ರಿ. ಇದು ಅಗದಿ ಈಸಿ ಅಂದ್ರೆ ಡೆಡ್ ಈಸಿ ಕ್ವಶನ್. ಆಪ್ಷನ್ 1 ರಾಸಾಯನಿಕ ಕರೆಕ್ಟ್. ಇವು ನಮ್ಮ ಆಡು ಭಾಷೆ, ನಾವು ಏನ್ ದಿವಸ ಓದ್ಕೋತ ಎಲ್ಲ ಬುಕ್ಸ್ ಟೆಕ್ಸ್ಟ್ ಬುಕ್ ಏನೇನು ನಾವು ನಮ್ಮ ಬುಕ್ಕವನ್ನು ಓದ್ತಿರ್ತೀವಿ, ಆದ್ರೆ ಯಾವನತ್ತು ಬಂದು ಹೋಗಿದ ಪ್ರಶ್ನೆಗಳ್ರಿ. ನೀವು ನಾ ಹಿಂದಿನ ವಿಡಿಯೋದಾಗ ಹಾಕಿದ ಕ್ವಶನ್ ಪೇಪರ್ ಒಳಗುನು ಮಹಾಭಾರತದ ಬಗ್ಗೆ ಕೇಳ್ರ, ಮಹಾಭಾರತದ ಶುದ್ಧ ರೂಪ ಕೇಳ್ರ. ಮಹಾಭಾರತ ಮಹಾಭಾರತ ಅಂತ ಈ ರೀತಿ ಕೇಳ್ರ. ಸೊ ಸೇಮ್ ಕ್ವಶನ್ ಬೇರೆ ವರ್ಡಿಂದ ರಿಪೀಟ್ ಆಗೈತಿ. ಅಂದ್ರೆ ಇದು ಕೂಡ ಈ
ಟಾಪಿಕ್ ಮೇಲೆ 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 ಕ್ವಶನ್ ಬರ್ತಿರ್ತಾವ ನೋಡ್ಕೋತಿರ್ರಿ. ಇನ್ನು 57ನೇ ಕ್ವಶನ್, ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು ಎಂಬ ತತ್ವ ಪದದ ರಚನಾಕಾರರು ಯಾರು? ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು ಎಂಬ ತತ್ವ ಪದದ ರಚನಾಕಾರರು ಯಾರ್ರಿ? ಆಪ್ಷನ್ 1 ಶಿಶುನಾಳ ಶರೀಫರು, ಆಪ್ಷನ್ 2 ಕಡ್ಕೋಳ್ ಮಡಿವಾಳಪ್ಪನವರು, ಆಪ್ಷನ್ 3 ನಿಜಗುಣಿ ಶಿವಯೋಗಿ, ಆಪ್ಷನ್ 4 ಕನಕದಾಸರು. ಸೊ ಇದ್ರ ಕರೆಕ್ಟ್ ಆಪ್ಷನ್ ಯಾವಪ್ಪ ಅಂದ್ರಿ ಕಡ್ಕೋಳ್ ಮಡಿವಾಳಪ್ಪನವರು ಈ ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು ಎಂಬ ತತ್ವ ಪದದ ರಚನೆಯನ್ನ ಮಾಡಿದವರಾಗಿದ್ದಾರೆ. ಇನ್ನು 58ನೇ ಕ್ವಶನ್, ಇಲ್ಲಿ 4 ಬೇರೆ 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 ಪದಪುಂಜವನ್ನ ಕೊಟ್ಟಾರ್ರಿ ಅವ್ರು. ಆದ್ರೆ ಈ 4 ವಚನದ ಸಾಲುಗಳು ಏನು ಪದಪುಂಜ ಐತಿ ಪಲ್ಲಟಗೊಂಡ ಬೇರೆ ಬೇರೆ ಅದ. ಇನ್ನು 4 ಜೋಡಿಸಿದಾಗ ಒಂದ್ ಅದು ಕರೆಕ್ಟ್ ವಚನದ ಸಾಲ ಬರ್ತೈತಿ, ಅದನ್ನ ನಾವು ಜೋಡಿಸ್ಬೇಕ. ಪಿ ಅನ್ನೋದು ವಚನದ ಸಾಲ ಏನೈತ್ರಿ, ಬೆಲ್ಲವನ್ನ ಮೇದಂತೆ ಅಂತೈತಿ. ಕಿವ ಇಲ್ಲದ ಬಡವನು ನುಡಿದಿಹರೆ ಅಂತೈತಿ. ಆಮೇಲೆ 6ನೇದು ಆರ್ ಅನ್ನೋದು ಬಲ್ಲಿದನು ನುಡಿದಿಹರೆ ಅಂತೈತಿ. ಎಸ್ ಅನ್ನೋದು ಬಾಯಿಂದ ಜೊಲ್ಲು ಬಿದ್ದಂತೆ ಅತ್ತೈತಿ. ಇದನ್ನ ಕರೆಕ್ಟ್ ಆಗಿ ಕೂಡಿಸ್ಬೇಕು. ಈಗ ನೋಡ್ರಿ ಅರ್ಥ ಬರುವಂಗ್ ಕೂಡಿಸ್ಬೇಕಂದ್ರ ಇದ್ದಾವ ಮಾತಾಡ್ರೆ ಒಂದ, ಇರ್ಲಾರ್ದವ್ ಮಾತಾಡ್ರೆ ಒಂದ. ಇದ್ದಾವ ಮಾತಾಡ್ರ ಅಟ್ಟ ಚಂದ ಕಾಣಿಸ್ತತಿ, ಇರ್ಲಾರ್ದವ್ ಮಾತಾಡ್ರ ಕೆಟ್ಟ ರೀತಿ ಕಾಣಿಸ್ತತಿ ಎಂಬ ಅರ್ಥವನ್ನ ಈ ವಚನ ಕೊಡ್ತೈತಿ. ಈಗ ನೋಡ್ರಿ ಕರೆಕ್ಟ್ ಏನಾಕೈತಿ ಅಂದ್ರೆ ಒಂದೇದು ಬಲ್ಲಿದನು ನುಡಿದಿಹರೆ ಬೆಲ್ಲವನ್ನು ಮೇದಂತೆ. ಎಲ್ಲಾ ತಿಳ್ಕೊಂಡ್ ನಾವ್ ಜ್ಞಾನಿಯ ನಾವ್ ಏನಾರ ಒಂದ್ ಮಾತು ಹೇಳ್ರ ಅದ ಎಲ್ಲಾ ಬೆಲ್ಲ ತಿಂದಂಗ, ಅಂದ್ರೆ ಅವ್ ಕರೆಕ್ಟ್ ಹೇಳ್ತಾನು, ಏನು ತಪ್ಪಿರಂಗಿಲ್ಲ. ಅದ ಇಲ್ಲದ ಬಡವನು ನುಡಿದಿಹರೆ ಬಾಯಿಂದ ಜೊಲ್ಲು ಬಿದ್ದಂತೆ. ನೋಡ್ರಿ ಎಷ್ಟು ಮಸ್ತ್ ವಚನ ಐತಂದ್ರ ಬಲ್ಲಿದನು ನುಡಿದಿಹರೆ ಬೆಲ್ಲವನ್ನು ಮೇದಂತೆ, ಇಲ್ಲದ ಬಡವನು ನುಡಿದಿಹರೆ ಬಾಯಿಂದ ಜೊಲ್ಲು ಬಿದ್ದಂತೆ. ಸೊ ಯಾವ ಆಪ್ಷನ್ ಹಾಕತ್ರಿ? 2ನೇ ಆಪ್ಷನ್ RPQS ಆಪ್ಷನ್ ಹಾಕತ್ರಿ. 59ನೇ ಕ್ವಶನ್, ತಿಂಡಿಯನ್ನು ಕೊಟ್ಟ ಹೊರತು ಮಗು ಅಳುವುದನ್ನು ನಿಲ್ಲಿಸುವುದಿಲ್ಲ. ಈ ವಾಕ್ಯದಲ್ಲಿ ಗೆರೆ ಎಳೆಯಲ್ಪಟ್ಟ ಹೊರತು ಎಂಬುದು ಈ ಕೆಳಗಿನ ಯಾವುದಕ್ಕೆ ಸೇರ್ತದ ಅಂತ ಕ್ವಶನ್ ಕೇಳ್ಯಾರ. ಸೊ ಆಪ್ಷನ್ 1ನೇದು ಸಂಬಂಧ ಸೂಚಕಾವ್ಯಯ, ಆಪ್ಷನ್ 2 ಸಾಮಾನ್ಯಾವ್ಯಯ, ಆಪ್ಷನ್ 3 ಅನುಸರ್ಗಾವ್ಯಯ, ಆಪ್ಷನ್ 4 ಭಾವಸೂಚಕಾವ್ಯಯ. ಸೊ ಇದಕ್ಕೆ ಆನ್ಸರ್ ಯಾವ್ದಾಕತ್ಪ ಅಂದ್ರ ರೀ ಅನುಸರ್ಗಾವ್ಯಯ. ಅಂದ್ರ ಹೊರತು ಎಂಬ ಪದ ಅನುಸರ್ಗಾವ್ಯಯ ಒಳಗ ಬರ್ತತಿ. 60ನೇ ಕ್ವಶನ್, ಈ ಕೆಳಗಿನ ಯಾವ ಸಮಾನಾರ್ಥಕ ಪದ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಕ್ವಶನ್ ಕೇಳ್ಯಾರ. ಆಪ್ಷನ್ 1 ವಾಸಿ ಪ್ರತಿಜ್ಞೆ, ಆಪ್ಷನ್ 2 ಅಬ್ಧಿಪ ವರುಣ, ಆಪ್ಷನ್ 3 ಮುಳಿ ಕೋಪ, ಆಪ್ಷನ್ 4 ಊರ್ವಿ ಸಮುದ್ರ. ಸೊ ವಾಸಿ ಅನ್ನೋದು ಪ್ರತಿಜ್ಞೆ, ಹೌದು ವಾಸಿ ಅಂದ್ರ ಪ್ರತಿಜ್ಞೆ, ನಾವೊಂದು ಪ್ರತಿಜ್ಞೆ ಮಾಡತ್ತ ನಂಗ. ಅಬ್ದೀಪ ಅಂದ್ರ ವರುಣ, ಎಸ್ ಅಬ್ದೀಪ ಅಂದ್ರ ವರುಣ ಮಳೆ. ಮುಳಿ ಅನ್ನೋದು ಕೋಪ ಅಂದ್ರ ಮುನಿಸಿಕೊಳ್ಳುವುದು ಅಂದ್ರ ಕೋಪ, ಎಸ್ ಕೋಪ ಮಾಡ್ಕೋದು. ಆದ್ರೆ ಊರ್ವಿ ಅನ್ನೋದು ಸಮುದ್ರ ಅಲ್ಲ. ಸೊ ಇದು ಸಮಾನಾರ್ಥಕ ಅಲ್ಲ. ಊರ್ವಿಯೋಳ್ ಅಂದ್ರ ಭೂಮಿಯೊಳಗೆ, ಊರ್ವಿಯೋಳ್ ತುರಗ. 10ಕ್ಕೆ ಒಂದು ಪದ್ಯ ಐತ್ರಿ. ಆ ಪದ್ಯದ ಅಂದ್ರು ಮಹಾಭಾರತ ಅಥವಾ ರಾಮಾಯಣದ ಯಾವ್ದೋ ಒಂದು ಇನ್ಸಿಡೆಂಟ್, ಯಾವ್ದೋ ಒಂದು ಸಂದರ್ಭದ ಪದ್ಯ ಇತ್ತು. ಅದ್ರೊಳಗೆ ಊರ್ವಿಯಲ್ಲಿ ತುರಗ ಕಟ್ಟಿದ ಅಂದ್ರ ಲವಕುಶನ ಬಗ್ಗೆ ಇತ್ತ ನೋಡ್ರದು. ಅದು ರಾಮನ ಕುದುರೆಯನ್ನ ಲವಕುಶ ಕಟ್ಟತಾರ. ಅದಕ್ಕದ ಅದ್ ಸನ್ನಿವೇಶ ಏನತ್ತಂದ್ರ ಈ ಭೂಮಿಯಲ್ಲಿ ಈ ಕುದುರೆಯನ್ನ ಕಟ್ಟಬಲ್ಲವ್ರು ಯಾರು ಅಂದ್ರ ಊರ್ವಿಯೋಳು ಕರ ತುರಗ, ಈ ತುರಗವನ್ನ ತುರಗ ಅಂದ್ರ ಕುದುರೆ, ಈ ಕುದುರೆಯನ್ನು ಯಾರು ಕಟ್ಟತಾರು ಅಂತ ಅದ್ ಆಪ್ಷನ್ ಇತ್ತು. ಸೊ ಊರ್ವಿ ಅಂದ್ರ ಭೂಮಿ ಆಕತಿ, ಸಮುದ್ರ ಆಗಂಗಿಲ್ಲ. ಸೊ ಯಾವ ಪದ ಹೊಂದಾಣಿಕೆ ಆಗಿಲ್ರಿ? ಊರ್ವಿ ಅನ್ನೋದು ಸಮುದ್ರ ಪದ ಅಲ್ಲ. 61ನೇ ಕ್ವಶನ್, ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಗಾದೆಯನ್ನ ಗುರುತಿಸಿ. ನೋಡ್ರಿ ಹಿಂದಿನ ಕ್ವಶನ್ ಪೇಪರ್ದಾಗ ಬಿಡಿಸಿದಾಗ ಅವಾಗ ಗಾದೆ ಪೂರ್ಣ ಮಾಡೋದಿತ್ತು, ಗಾಳಿಗೆ ಗುದ್ದಿ ಮೈ ನ್ಯೂಸ್ಕೋ ಅಂತ. ಆದ್ರೆ ಇದ್ರೊಳಗ ಗುಂಪಿಗೆ ಸೇರದ ಗಾದೆಯನ್ನ ಗುರ್ತ ಮಾಡ್ಕೋದು. ಅಂದ್ರ ನೀವು ಗಾದೆ ಮಾತಿನ ಅರ್ಥ ನಿಮ್ಗೆ ಗುರ್ತಿತ್ತಂದ್ರ ನೀವು ಆರಾಮ್ ಈಸಿಲಿ ಐಡೆಂಟಿಫೈ ಮಾಡ್ಬೋದು. 1ನೇದು ಕುಳಿತು ಉಣ್ಣುವನಿಗೆ ಕುಡಿಕೆ ಹೊನ್ನು ಸಾಲದು, 2ನೇದು ಕಾಯಕವೇ ಕೈಲಾಸ, 3ನೇದು ಮಾಡಿದ್ದುನ್ನ ಮಹಾರಾಯ, 4ನೇದು ಕೈ ಕೆಸರಾದರೆ ಬಾಯಿ ಮೊಸರು. ಇದ್ರ ನೋಡ್ರಿ ಕುಳಿತು ಉಣ್ಣುವನಿಗೆ ಕುಡಿಕೆ ಹೊನ್ನು ಸಾಲದು ಅಂದ್ರ ಇದು ಕೆಲಸದ ಬಗ್ಗೆ. ನೀ ಕೆಲಸ ಮಾಡ್ರ ಅಷ್ಟ ನಿನಗ ಎಷ್ಟ ಬೇಕಷ್ಟ. ಆದ್ರ ನೀ ಖಾಲಿ ಕೂತ್ ಉಂಡ್ರ ನಿನಗ್ ಕುಡಿಕೆ ಹೊಣ್ಣು ಎಟ್ಟ ತಂದ್ ಹಾಕಿರು ಸಾಲಂಗಿಲ್ಲ. ಆಮೇಲೆ 2ನೇದು ಕಾಯಕವೇ ಕೈಲಾಸ ಅಂದ್ರೆ ಕೆಲಸನ ದೇವ್ರಂತ ತಿಳ್ಕೊ. ಆದ್ರ 3ನೇ ಗಾದೆ ಏನೈತಿ, ಮಾಡಿದ್ದುನ್ನೋ ಮರ, ನೀ ಏನ್ ಮಾಡ್ತಿ ಅದ ನಿನಗ. ನೀ ಕ್ಯಾಟದ್ ಮಾಡ್ರ ಕ್ಯಾಟ, ಚಲೋದ್ ಮಾಡ್ರ ಚಲೋ, ನೀ ಏನ್ ಮಾಡ್ತೀಯ ಅದನ್ನ ಅನುಭವಿಸಬೇಕು, ಕರ್ಮವನ್ನ ಅನುಭವಿಸಬೇಕು. 4ನೇದು ಕೈ ಕೆಸರಾದರೆ ಬಾಯಿ ಮೊಸರು. ಇದ್ರ ನೋಡ್ರಿ ಆಪ್ಷನ್ 1, 2 ಮತ್ತ 4
ಮೂರೂ ಗಾದೆ ಮಾತುಗಳು ದುಡಿಮೆಯ ಮಹತ್ವವನ್ನು ಹೇಳ್ತಾವ. ಆದ್ರೆ ಆಪ್ಷನ್ 3 ಕರ್ಮದ ಬಗ್ಗೆ ಹೇಳ್ತದೆ. ಅಂದ್ರೆ ಮಾಡಿದ್ದನ್ನು ಮಾರ ನೀ ಏನ್ ಮಾಡ್ತೀಯ ಅನುಭವಿಸಬೇಕು, ಉಪ್ಪು ತಿಂದವ ನೀರು ಕುಡಿಲೇಬೇಕ. ಆ ರೀತಿ ಆ ಗಾದೆ ಮಾತ ಈ ಗಾದೆ ಮಾತ ಎರಡು ಅರ್ಥ ಒಂದವನ್ನು ಕೊಡ್ತೈತ್ರಿ. ಸೊ ಇದ್ರೊಳಗ ಗುಂಪಿಗೆ ಸೇರದ ಗಾದೆ ಯಾವ್ದ್ರಿ? ಮಾಡಿದ್ದನ್ನು ಮಹಾರಾಯ. ಇನ್ನು 62ನೇ ಕ್ವಶನ್, ಈ ಕೆಳಗಿನ ಯಾವ ಕವಿ ಮತ್ತು ಅವರಿಗಿದ್ದ ಬಿರುದುಗಳು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ಆಪ್ಷನ್ 1 ಉಪಮಾಲೋಲ, ಅವರಿಗಿದ್ದಂತ ಬಿರುದು ಯಾವ್ದಂತ ಕೊಟ್ಟಾರಿಲ್ಲ, ಲಕ್ಷ್ಮೀಶ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ, ಕುಮಾರವ್ಯಾಸ. ಷಟ್ಪದಿಯ ಬ್ರಹ್ಮ, ರಾಘವಾಂಕ. ಕರ್ನಾಟಕವಿ ಚೂತವನ ಚೈತ್ರ. ಅಮೋಘ ವರ್ಷ, ನೃಪತುಂಗ. ಇಲ್ಲಿ ನೋಡ್ರಿ, ಉಪಮಾಲೋಲ ಅನ್ನುವ ಬಿರುದು ಯಾ ಕವಿಗೈತೆ ಅಂದ್ರ ಲಕ್ಷ್ಮೀಶ ಕವಿಗೈತಿ. ಎಸ್ ಕರೆಕ್ಟ್, ಲಕ್ಷ್ಮೀಶ ಕವಿಗೆ ಉಪಮಾಲೋಲ. ಯಾಕಂದ್ರೆ ಲಕ್ಷ್ಮೀಶ ತನ್ನ ಪ್ರತಿ ಪದ್ಯದ ರಚನೆಯಲ್ಲಿ ಉಪಮಾಲಂಕಾರವನ್ನ ಯಥೇಚ್ಛವಾಗಿ ಬಳಸ್ಯಾನ್ರಿ. ಉಪಮಾಲಂಕಾರವನ್ನ ಬಹಳ ಅಗದಿ ಅದರದ ರಾಜ ಅಂತ ನಾವು ಅನ್ಬೋದು. ಉಪಮಾಲಂಕಾರ ಅಷ್ಟು ಯಥೇಚ್ಛವಾಗಿ ಬಳಸ್ಯಾನ, ಅಷ್ಟು ಕರೆಕ್ಟ್ ಆಗಿ ಬಳಸ್ಯಾನ. ಇನ್ನ ಎರಡನೇದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ. ಯಾಕಪ್ಪ ಅಂದ್ರ ರೂಪಕಾಲಂಕಾರವನ್ನ ಕುಮಾರವ್ಯಾಸ ತನ್ನ ಕಾವ್ಯಗಳಲ್ಲಿ ತನ್ನ ರಚನೆ ಅವನು ಯಥೇಚ್ಛವಾಗಿ ಬಳಸ್ಯಾನ. ಸೊ ಆ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅನ್ನೋದು ಕುಮಾರವ್ಯಾಸನಿಗೆ ಬಂದೈತಿ. ಇನ್ನು ಷಟ್ಪದಿಯ ಬ್ರಹ್ಮ, ರಾಘವಾಂಕ. ಷಟ್ಪದಿಯ ಬ್ರಹ್ಮ, ರಾಘವಾಂಕ. ಇನ್ನು 4ನೇದು ಕರ್ನಾಟಕ ಕವಿ ಚೂತವನ ಚೈತ್ರ ಅಂತ ಆಪ್ಷನ್ ಕೇಳ. ಕರ್ನಾಟಕ ಕವಿ ಚೂತವನ. ಎಸ್, ಅಮೋಘ ವರ್ಷನ್ನ ನಾವು ಕರ್ನಾಟಕ ಕವಿ ಚೂತವನ ಅಂತ ನಾವು ಹೇಳ್ತೀವಿ. ಆದ್ರ ಷಟ್ಪದಿಯ ಬ್ರಹ್ಮ, ರಾಘವಾಂಕ ಇದೇನೈತಿ, ಷಟ್ಪದಿಯ ಬ್ರಹ್ಮ ರಾಘವಾಂಕ ಆಗುದಿಲ್ಲ. ಯಾಕಪ್ಪ ಅಂತಂದ್ರ ಷಟ್ಪದಿಯ ಬ್ರಹ್ಮ ಬೇರೆ ಕವಿ ಅದಾನ್ರಿ. ಷಟ್ಪದಿಯ ಬ್ರಹ್ಮ ಬೇರೆ ಕವಿ ಅದಾನ. ಆದ್ರ ಆಪ್ಷನ್ ಒಳಗೆ ಯಾವ ಆಪ್ಷನ್ ಕರೆಕ್ಟ್ ಇಲ್ಲ ಅಂತ ಕೊಟ್ಟಾರಪ್ಪ ಅಂದ್ರ ಅವರು ಕರ್ನಾಟಕವಿ ಚೂತವನ ಚೈತ್ರ, ಅಮೋಘ ವರ್ಷ, ನೃಪತುಂಗ ಕಿ ಆನ್ಸರ್ ಇದು ತಪ್ಪೈತೆ ಅಂತ ಕೊಟ್ಟಾರ. ಆದ್ರ ಷಟ್ಪದಿಯ ಬ್ರಹ್ಮ ರಾಘವಾಂಕ ಅಲ್ಲ. ಷಟ್ಪದಿಯ ಬ್ರಹ್ಮ ಆಕ್ಚುಲಿ ಕುಮಾರವ್ಯಾಸ ತನ್ನ ಕಾವ್ಯಗಳಲ್ಲಿ ರೂಪಕಾಲಂಕಾರವನ್ನು ಬಳಸ್ಯಾನು. ಷಟ್ಪದಿಯನ್ನು ಯಥೇಚ್ಛವಾಗಿ ನೀವು ಕುಮಾರವ್ಯಾಸದ ಯಾವುದೇ ಕಾವ್ಯ ತೋರಿ, ಯಾವುದೇ ಪದ್ಯ ತೋರಿ, ಅದಕ್ಕೆ ಷಟ್ಪದಿ ಏನ ಛಂದಸ್ಸು ಬರ್ತೈತಿ. ಛಂದಸ್ ಒಳಗೆ ಷಟ್ಪದಿ, ಭಾಮಿನಿ, ಪರಿವರ್ಧಿನಿ, ಭೋಗ, ಶರ, ಕುಸುಮ ಇವೆಲ್ಲ ಬರ್ತಾವ ಬೇರೆ ಬೇರೆ. ಅದು ಷಟ್ಪದಿ ಛಂದಸ್ಸ. ಅದ ಅವರಿಗೆ ಭಾಮಿನಿ ಪರಿವರ್ಧಿನಿ ಅಂತ ಏನ್ ಬರ್ತಲ್ಲ, ಅದು ಷಟ್ಪದಿಯನ್ನ ರೂಪದಲ್ಲೇನ ಕುಮಾರವ್ಯಾಸ ಇದ್ ಮಾಡ್ಯಾನ. ಸೊ ರಾಘವಾಂಕ ಷಟ್ಪದಿಯ ಬ್ರಹ್ಮ ರಾಘವಾಂಕ ಅಲ್ರಿ, ಷಟ್ಪದಿಯ ಬ್ರಹ್ಮ ಕುಮಾರವ್ಯಾಸ. ಅಂದ್ರ ಇದು ತಪ್ಪಕ್ಕತಿ. ಸೊ ಆಪ್ಷನ್ ಸಿ ಇದು ರೈಟ್. ಆದ್ರ ಕೀ ಆನ್ಸರ್ ಒಳಗ ಕರ್ನಾಟಕ ಕವಿ ಚೂತವನ ಚೈತ್ರ, ಅಮೋಘ ವರ್ಷ, ನೃಪತುಂಗ ಅಲ್ಲ ಅಂತ ಕೊಟ್ಟಾರು. ಸೊ ಇದು ಕರೆಕ್ಟ್ ಐತಿ. ಆಕ್ಚುಲಿ ಇದು ಕರೆಕ್ಟ್, ಇದು ತಪ್ಪು. ಷಟ್ಪದಿಯ ಬ್ರಹ್ಮ ರಾಘವಾಂಕ ಅಲ್ಲ, ಕುಮಾರವ್ಯಾಸ. ಇನ್ನು 63ನೇ ಕ್ವಶನ್, ಈ ಕೆಳಗಿನ ಯಾವ ಶಾಸನಗಳ ಪ್ರಕಾರಗಳು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳ್ಯಾರ. ಆಪ್ಷನ್ 1 ವೀರಗಲ್ಲು, ಊರಿನ ಹಿತಕ್ಕಾಗಿ ಮಡಿದ ಪುರುಷರ ಸ್ಮಾರಕ. ಆಪ್ಷನ್ 2 ಮಾಸ್ತಿಗಲ್ಲು, ಸಹಗಮನ ಮಾಡಿದ ಸತಿಯರ ಸ್ಮಾರಕ. ಆಪ್ಷನ್ 3 ನಿಷದಿಗಲ್ಲು, ರಾಜನು ವೀರಮರಣ ಹೊಂದಿದ ನೆನಪಿಗಾಗಿ ಕಟ್ಟಿದ ಸ್ಮಾರಕ ಅಂತ ಕೊಟ್ಟಾರೆ. ಆಪ್ಷನ್ 4 ಯುಪಸ್ತಂಭ, ಯಾಗಗಳನ್ನು ಮಾಡುವಾಗ ಬಲಿ ಕೊಟ್ಟ ನಂತರ ಹೊರಡಿಸಿದ ಸ್ಮಾರಕ. ಇದ್ರ ಯಾವ್ದು ಸರಿಯಾಗಿ ಹೊಂದಾಣಿಕೆ ಇಲ್ಲ ಅಂತ ಕೇಳ್ಯಾರ. ಒಂದೇದು ವೀರಗಲ್ಲು, ಊರಿನ ಹಿತಕ್ಕಾಗಿ ಮಡಿದ ಪುರುಷರ ಸ್ಮಾರಕ. ಹೌದ್ರಿ, ವೀರಗಲ್ಲು ಅನ್ನೋದು ಊರಿಗೆ ಒಳ್ಳೆಯದಾಗಿ, ಊರಿನ ಉಪಕಾರಕ್ಕಾಗಿ, ಊರಿನಲ್ಲಿ ಎಲ್ಲರನ್ನ ಸೇವ್ ಮಾಡ್ಲಿಕ್ಕಾಗಿ ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಇನ್ನು ಮಾಸ್ತಿಗಲ್ಲು ಎಂಬುದು ಸಹಗಮನ ಮಾಡಿದ ಸತಿಯರ ಸ್ಮಾರಕ. ಅಂದ್ರ ತನ್ನ ಪತಿಯವರು ಗಂಡ ಅವರು ತೀರ್ಕೊಂಡಾಗ ಅವರೊಂದಿಗೆ ತಾನು ಚಿತೆಗೆ ಹಾರಿ ಸತಿ ಸಹಗಮನ ಮಾಡಿದ ಅವರ ನೆನಪಿಗಾಗಿ ಇರತಕ್ಕಂತಹ ಕಲ್ಲು ಮಾಸ್ತಿಗಲ್ಲು. ಆದ್ರ ನಿಷೇಧಿಗಲ್ಲು ರಾಜನು ವೀರ ಮರಣ ಹೊಂದಿದ ನೆನಪಿಗಾಗಿ ಕಟ್ಟಿಸಿದ ಸ್ಮಾರಕ ಅಲ್ಲ, ನಿಷೇಧಿಗಲ್ಲು ಅಲ್ಲ. ಸೊ ಆಪ್ಷನ್ 3 ಇದು ಸರಿಯಾದ ಹೊಂದಾಣಿಕೆ ಆಗಿಲ್ಲ ಅಂತ ನಾವು ಹೇಳ್ಬಹುದು. ಇನ್ನ 64ನೇ ಕ್ವಶನ್, ಈ ಕೆಳಗಿನ ಯಾವ ಜಾನಪದ ಪ್ರಕಾರ ತಪ್ಪಾಗಿದೆ? ಒಂದನೇದು ಕಂಸಾಳೆಯವರು ಯಾರು ಮಾಡ್ತಾರಪ್ಪ ಅಂದ್ರ ಮಹಳೆ ಮಹದೇಶ್ವರ ಸ್ವಾಮಿ. ನೀಲಗಾರರು ಮಂಟೇ ಸ್ವಾಮಿ. ಚೌಡಕಿಯವರು ರೇಣುಕಾ ಸ್ವಾಮಿ ಯಲ್ಲಮ್ಮ ದೇವಿ. ಗಣಿಯವರು ಮೈಲಾರ ಲಿಂಗೇಶ್ವರ. ಸೊ ಇದ್ರೊಳಗ ಯಾವ ಆಪ್ಷನ್ ತಪ್ಪಾಗೈತಿಪ್ಪ ಅಂದ್ರ ಗಣಿಯವರು ಮೈಲಾರ ಲಿಂಗೇಶ್ವರ. ಈ ಆಪ್ಷನ್ ತಪ್ಪು. ಉಳ್ಕಾದ ಜಾನಪದ ಪ್ರಕಾರಗಳು ಸರಿಯಾಗಿ ಹೊಂದಾಣಿಕೆ ಆಗಿದಾವ್ರಿ. ಇನ್ನು 65ನೇ ಕ್ವಶನ್, ವೀರರೈವರ ನೂಯಿಸೆನು ರಾಜೀವ ಸಕನಾಣೆ. ಇಲ್ಲಿ ರಾಜೀವ ಸಕ ಎಂದರೆ ಯಾರು ಅಂತ ಕ್ವಶನ್ ಕೇಳ್ಯಾರ. ಆಪ್ಷನ್ 1 ಕೃಷ್ಣ,
ಆಪ್ಷನ್ 2 ಸೂರ್ಯ, ಆಪ್ಷನ್ 3 ಕರ್ಣ, ಆಪ್ಷನ್ 4 ದುರ್ಯೋಧನ. ಇದು 65ನೇ ಕ್ವಶನ್ ಏನೈತ್ರಿ, ನೀವು 10th ಒಂದು ಪದ್ಯದ ಸಾಲಿದು. ಕರ್ಣ ಮತ್ತು ಕೃಷ್ಣ ಅವರಿಬ್ಬರ ನಡುವೆ ಸಂಭಾಷಣೆ ನಡೀತಿರ್ತೈತಿ. ಕೃಷ್ಣ ಕರ್ಣನಿಗೆ ಮಹಾಭಾರತದ ಕುರುಕ್ಷೇತ್ರ ಸಂದರ್ಭದಲ್ಲಿ ಹೇಳಕ್ ಹೋಗಿರ್ತಾನು, ಎಲ್ಲ ನಿನ್ನ ಜನ್ಮ ರಹಸ್ಯವನ್ನ ಕೃಷ್ಣ ಅವಾಗ ಹೇಳ್ತಾನ, ನೀನು ಪಾಂಡವರ ಜ್ಯೇಷ್ಠ ಪುತ್ರ, ಕುಂತಿಯ ಜ್ಯೇಷ್ಠ ಮಗ ನೀನ ಅಂತ ಹೇಳ್ತಾನ. ಅವಾಗ ಕರ್ಣ, ಇಲ್ಲ ನೀ ಈ ಸುದ್ದಿಯನ್ನ ಈಗ್ಯಾಕೆ ನನಗೆ ಹೇಳಾಕತ್ತಿದಿ, ಇಟ್ಟು ದಿವಸ ನಿನಗೆ ಇದೆಲ್ಲ ಗುರುತೈತಿ, ಎಲ್ಲಾ ತಿಳಿದವಾಗ್ಯದಿ ಕೃಷ್ಣ, ನೀ ದೇವ್ರು, ನಿನಗೆಲ್ಲಾ ಗುರುತಿರ್ತೈತಿ, ಆದ್ರೂ ನೀ ಇವತ್ತು ಯಾಕೆ ನನಗೆ ಹೇಳಾಕತ್ತಿ ಅಂತ ಹೇಳ್ತಾನು. ಅವಾಗ ಕರ್ಣನ ಕಡೆಯಿಂದ ಕೃಷ್ಣ ಒಂದು ಮಾತು ತಗೋತಾನ. ಅದನ್ನ ಕರ್ಣ ಏನು ಮಾತು ಕೊಡ್ತಾನಂದ್ರ, ವೀರರೈವರ ನೂಯಿಸನು ರಾಜೀವ ಸಕಣಾನೆ. ವೀರರೈವರು ಅಂದ್ರೆ ಯಾರ? ಪಾಂಡವರು 5 ಮಂದಿ ಪಾಂಡವರು, ಯುಧಿಷ್ಠರ, ಅರ್ಜುನ, ಭೀಮ, ನಕುಲ, ಸಹದೇವ. ಈ 5 ಮಂದಿಗೆ ನಾ ಯುದ್ಧದಾಗ ಏನೂ ಮಾಡೋದಿಲ್ಲ. ರಾಜೀವ ಸಕನಾನೆ. ರಾಜೀವ ಸಕ ಯಾರಪ್ಪ ಅಂತಂದ್ರ ಆಪ್ಷನ್ 2 ಸೂರ್ಯ. ಕರ್ಣ ಸೂರ್ಯ ಪುತ್ರ, ಸೂರ್ಯನ ಆಶೀರ್ವಾದದಿಂದ ಹುಟ್ಟಿದವ ಕರ್ಣ. ರಾಜೀವ ಸಕನಾನೆ, ರಾಜೀವ ಸಕ ಅಂದ್ರೂ ಕೂಡ ಸೂರ್ಯ. ಸೊ ಆಪ್ಷನ್ 2 ಕರೆಕ್ಟ್. ಇನ್ನು 66ನೇದು, ಈ ಒಗಟನ್ನ ಬಿಡಿಸಿರಿ. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ. ಆಪ್ಷನ್ 1 ಬೆಟ್ಟ, ಆಪ್ಷನ್ 2 ಮೆಟ್ಟಿಲು, ಆಪ್ಷನ್ 3 ಬೊಟ್ಟು, ಆಪ್ಷನ್ 4 ಸೂರ್ಯ. ಇದನ್ನ ನೀವು ಕಾಮನ್ ಸೆನ್ಸ್ ಹಿಟ್ ಮಾಡಿದ್ರು ಕ್ವಶನ್ ಇದಾಗಬಹುದು. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಬೆಟ್ಟ ಅಂತ ಬರ್ತೈತೇನ್ರಿ? ಬರಲ್ಲ. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಮೆಟ್ಟಿಲು ಅಂತ ಬರ್ತೈತೇನ್ರಿ? ಬರಲ್ಲ. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಬೊಟ್ಟ ಅಂತ ಬರ್ತೈತೇನ್ರಿ? ಇದು ಬರ್ಬೋದು. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಸೂರ್ಯ ಅಂತ ಬರ್ತೈತೇನ್ರಿ? ಬರಂಗಿಲ್ಲ. ಯಾವ್ದು ಬರ್ತೈತ್ರಿ? ಬೊಟ್ಟು. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಬೊಟ್ಟು ಅಂದ್ರ, ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಬೊಟ್ಟ ಅಂದ್ರ ದೊಡ್ಡದ ಏನೋ ಒಂದ್ ದೊಡ್ಡದ ಇದ್ರ ಮ್ಯಾಗ ಒಂದು ಸಣ್ಣ ಪುಟ್ಟಲಕ್ಷ್ಮಿ ಹನಿ ಮ್ಯಾಗ ಬೊಟ್ಟ ಇಟ್ಟಂಗ. ಅಂದ್ರ ಒಂದು ದೊಡ್ಡದಕ್ಕ ಈಗ ನಾವು ಮನಿ ಕಟ್ತೀವಿ, ಅದಕ್ಕೊಂದ್ ಮ್ಯಾಗ ಬಿದಿರು ಗೊಂಬೆ ಕಟ್ತೀವಿ. ಅಟ್ಟ ದೊಡ್ಡ ಮನಿಗೆ ನೆದರ್ ಆಗ್ಬಾರ್ದಂತ ನಾವು ಬಿದಿರು ಗೊಂಬೆ ಕಟ್ತೀವಿ. ಸೊ ಅದು ದೊಡ್ಡ ಮನಿಗೆ ಅದೊಂದು ಬಿದಿರು ಗೊಂಬೆ ಇದಾಗಂಗಿಲ್ಲ. ಅಂದ್ರ ಅದ್ರ ಮ್ಯಾಗ ಕಣ್ಣು ಬೀಳುದನ್ನ ತಡಿತೈತಿ. ಎಲ್ಲಾರ ಕಣ್ಣು ಅದ್ರ ಮ್ಯಾಗ ಹೋಗಿ ಮನಿ ಎಷ್ಟ್ ಚಂದ ಐತಿಪ್ಪ ಅಂತಂದ್ರ ಕಣ್ಣು ಬೀಳಂಗಿಲ್ಲ ಮನಿ ಮ್ಯಾಗ. ಸೊ ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಬೊಟ್ಟು ಅಂತ ಅದ್ರ ಅರ್ಥ. ಬೊಟ್ಟು ಅನ್ನೋದು ಇದ ಒಗಟನ್ನ ಪೂರ್ಣಗೊಳಿಸುವುದು. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಅಂದ್ರ ಬೊಟ್ಟು ಇಟ್ಟಂಗ ಅಂತ ಹೇಳ್ತೈತಿ. ಇನ್ನು 67ನೇ ಕ್ವಶನ್, ಈ ನುಡಿಗಟ್ಟಿನ ಅರ್ಥವನ್ನ ತಿಳಿಸಿರಿ. ಈ ನುಡಿಗಟ್ಟಿನ ಅರ್ಥವನ್ನ ತಿಳಿಸಿರಿ. ಯಾವ ನುಡಿಗಟ್ಟ್ರಿ? ಕೈ ಎತ್ತು. 1ನೇ ಆಪ್ಷನ್ ಬೇಡುವುದು, 2ನೇ ಆಪ್ಷನ್ ಒಪ್ಪಿಗೆ ಸೂಚಿಸುವುದು, 3ನೇ ಆಪ್ಷನ್ ನಂಬಿಕೆ ದ್ರೋಹ ಮಾಡುವುದು, 4ನೇ ಆಪ್ಷನ್ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕುವುದು. 1ನೇ ಆಪ್ಷನ್ ಏನ್ರಿ? ಬೇಡುವುದು. ಕೈ ಎತ್ತು ಅನ್ನೋದು ನುಡಿಗಟ್ಟಿನ ಅರ್ಥ ಬೇಡುವುದು ಆಕತ್ತೇನ್ರಿ? ಆಗಂಗಿಲ್ಲ. ಆಮೇಲೆ ಒಪ್ಪಿಗೆ ಸೂಚಿಸುವುದು. ಕೈ ಎತ್ತು ಅನ್ನೋ ಅರ್ಥ ನುಡಿಗಟ್ಟಿನ ಅರ್ಥ ಒಪ್ಪಿಗೆ ಸೂಚಿಸುವುದು ಆಗೋದಿಲ್ಲ. ನಂಬಿಕೆ ದ್ರೋಹ ಮಾಡುವುದು ಇದು ಆಗಬಹುದು. ಯಾಕಪ್ಪ ಅಂದ್ರ ಎಲ್ಲ ನಾ ಎಷ್ಟು ಚಲೋ ಮಾಡಿ ನನ್ನ ಮೇಲೆ ಕೈ ಎತ್ತಿ ಬಿಟ್ಟ ಅಂದ್ರೆ ನನಗ ನಂಬಿಕೆ ದ್ರೋಹ ಮಾಡಿದ. ಇನ್ನು ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿಸುವುದು. ಸೊ ಇದು ಆಗಂಗಿಲ್ಲ. ಅಂದ್ರೆ ಆಪ್ಷನ್ ಯಾವ್ದಾಕತ್ರಿ? ನಂಬಿಕೆ ದ್ರೋಹ ಮಾಡೋದು ಅಂದ್ರ ಕೈ ಎತ್ತು, ನಂಬಿಕೆ ದ್ರೋಹ ಮಾಡುವುದು ಆಕತಿ. ಇದು ಲಿಟ್ರಲಿ ಆಕ್ಚುಲಿ ಮೀನಿಂಗ್ ಕೈ ಎತ್ತರ ಇನ್ನೊಬ್ಬರನ್ನ ಬಿಡ್ಯಾಕ್ ಹೋಗುದು. ಕೈ ಎತ್ತಿದ ನನ್ನ ಮ್ಯಾಗ ಕೈ ಎತ್ತಿ ಅಂದ್ರೆ ಬಿಡ್ಯಾಕ್ ಹೋದಂಗ. ಆದ್ರೆ ಅಲ್ಲಿ ನಂಬಿಕೆ ದ್ರೋಹ ಸರಿಯಾದ ಉತ್ತರ ಆಕತಿ. ಇನ್ನು 68ನೇದು, ಅಭಿಜ್ಞ ಈ ಪದದ ವಿರುದ್ಧಾರ್ಥಕ ಪದ ಯಾವುದು? 1ನೇದು ಸುಭಿಜ್ಞ, 2ನೇದು ಬಿಜ್ಞ, 3ನೇದು ಅನಭಿಜ್ಞ, 4ನೇದು ದುರಭಿಜ್ಞ. ಅಭಿಜ್ಞ ಈ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕ್ವಶನ್ ಕೇಳ್ಯಾರ. ಇದಕ್ಕೆ ಕರೆಕ್ಟ್ ಆನ್ಸರ್ ಅನಭಿಜ್ಞ. 3ನೇ ಆಪ್ಷನ್ ಅನಭಿಜ್ಞ ಆಗ್ತೈತ್ರಿ. ಇನ್ನ 69ನೇದು, ಈ ಕೆಳಗಿನ ಯಾವ ಕವಿ ಅಥವಾ ಲೇಖಕ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂತ ಕ್ವಶನ್ ಕೇಳ್ಯಾರ. ಆಪ್ಷನ್ 1 ಕುವೆಂಪು, ಆಪ್ಷನ್ 2 ದ.ರಾ ಬೇಂದ್ರೆ, ಆಪ್ಷನ್ 3 ಶಿವರಾಮ್ ಕಾರಂತ್, ಆಪ್ಷನ್ 4 ಚಂದ್ರಶೇಖರ್ ಕಂಬಾರ್ ಅಂತ ಕೊಟ್ಟಾರ್ರಿ. ಇದು ಆಪ್ಷನ್ ಅಲ್ಲ, ಇವು ಆಯ್ಕೆಗಳಲ್ರಿ, ಇವು ಅವ್ರವ್ರ ಹೆಸರು. ಇವಕ್ಕೆ ಆಯ್ಕೆಗಳಂದ್ರ 1 ಮತ್ತು 2 ಮಾತ್ರ, 1 ಮತ್ತು 2 3 ಮಾತ್ರ, 3ನೇ ಆಪ್ಷನ್ 1 3 4 ಮಾತ್ರ, 4ನೇ ಆಪ್ಷನ್ 1 2 3 4 ಅಷ್ಟು ಆಕತ್ರಿ. ಈಗ ಒಬ್ಬೊಬ್ಬರದಾಗಿ ನಾವು ಕವಿಗಳದ ಲೇಖಕರದ ಬಗ್ಗೆ ನೋಡ್ಕೊತ ಹೋಗೋಣ. ಕುವೆಂಪು ಅವ್ರ 1ನೇದ, ಕುವೆಂಪು ಅವ್ರ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕತ್ತೇನ್ರಿ? ನಿಮಗೆ ಹಳಿ ಕ್ಲಾಸ್ನಾಗ ಹೇಳೇನಿ. ಹೌದು, ರಾಮಾಯಣ ದರ್ಶನಂ ಕೃತಿಗೆ ಕುವೆಂಪುರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕತಿ. 1960
7ರಲ್ಲಿನ ಕುವೆಂಪು ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕೈತಿ. ಅಂದ್ರೆ ಕುವೆಂಪು ಅವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕತ್ತೇನ್ರಿ? ಹೌದು, 1955ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಗೋಕ್ಕಿಂತ ಮೊದಲೇ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕತಿ. ಇನ್ನು ಪಂಪ ಪ್ರಶಸ್ತಿ ಕುವೆಂಪು ಅವ್ರಿಗೆ ಸಿಕ್ಕತ್ತೇನ್ರಿ? ಹೌದು, 1987ರಲ್ಲಿ ಕುವೆಂಪು ಅವರಿಗೆ ಪಂಪ ಪ್ರಶಸ್ತಿ ಸಿಕ್ಕತಿ. ಅಂದ್ರೆ ಕುವೆಂಪು ಅವರಿಗೆ 3 ಪ್ರಶಸ್ತಿಗಳನ್ನ ಪಡೆದಿದ್ದಾರ. ಇನ್ನು ದ.ರಾ. ಬೇಂದ್ರೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕತ್ತೇನ್ರಿ? ಹೌದು, 4 ತಂತಿ ಕೃತಿಗೆ ದ.ರಾ. ಬೇಂದ್ರೆ ಅವ್ರಿಗೆ 1973ರಲ್ಲಿ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕತ್ರಿ. ಅವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕತ್ತೇನ್ರಿ? ಹೌದ್ರಿ, ಅವ್ರಿಗೂ 1956 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ಸಿಕ್ಕತಿ. ಮತ್ತು ಪಂಪ ಪ್ರಶಸ್ತಿ ಹೌದು 1988ರಲ್ಲಿ ದ.ರಾ. ಬೇಂದ್ರೆ ಅವ್ರಿಗೂ ಕೂಡ ಪಂಪ ಪ್ರಶಸ್ತಿ ಸಿಕ್ಕತಿ. ಅಂದ್ರೆ 3 ಪ್ರಶಸ್ತಿಯನ್ನು ದ.ರಾ. ಬೇಂದ್ರೆ ಅವರು ಕೂಡ ಪಡೆದಾರ. ಇನ್ನು ಶಿವರಾಮ್ ಕಾರಂತ್ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಸಿಕ್ಕತೇನ್ರಿ? ಹೌದು, ಶಿವರಾಮ್ ಕಾರಂತ್ ಅವರಿಗೆ ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕತ್ರಿ. ಅದು 1977ರಾಗ. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಶಿವರಾಮ್ ಕಾರಂತ್ ಅವರು 1958 ಪಡೆದರು. ಅದೇ ರೀತಿ 1989ರಲ್ಲಿ ಪಂಪ ಪ್ರಶಸ್ತಿಯನ್ನು ಕೂಡ ಶಿವರಾಮ್ ಕಾರಂತ್ ಅವರು ಪಡೆದಾರ್ರಿ. ಇನ್ನು ಚಂದ್ರಶೇಖರ್ ಕಂಬಾರ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕತ್ತೇನ್ರಿ? ಹೌದು, 2010ರಲ್ಲಿ ಸಮಗ್ರ ಸಾಹಿತ್ಯಕ್ಕಾಗಿ ಚಂದ್ರಶೇಖರ್ ಕಂಬಾರ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಡಮಾಡಲಾಗಿದೆ. ಅದೇ ರೀತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಚಂದ್ರಶೇಖರ್ ಕಂಬಾರ ಅವರು ಪಡ್ಕೊಂಡಾರನ್ರಿ? ಹೌದು, 1991ರಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಚಂದ್ರಶೇಖರ್ ಕಂಬಾರ ಅವರು ಪಡ್ಕೊಂಡಾರು. ಮತ್ತು 2005ರಲ್ಲಿ ಅವರಿಗೆ ಪಂಪ ಪ್ರಶಸ್ತಿಯನ್ನು ಕೂಡ ಕೊಡಮಾಡಲಾಗಿದೆ. ಸೊ ಈ 4 ಮಂದಿ ಅಂದ್ರೆ ಕುವೆಂಪು, ದ.ರಾ. ಬೇಂದ್ರೆ, ಶಿವರಾಮ್ ಕಾರಂತ್, ಚಂದ್ರಶೇಖರ್ ಕಂಬಾರ ಅವರಿಗೆ 3 ಪ್ರಶಸ್ತಿಗಳು ದೊರೆತಾವ. ಸೊ ಆಪ್ಷನ್ ಯಾವ್ದಕ್ಕತಿ ಅಂದ್ರ ರೀ 4 ಆಕತಿ. ಆದ್ರೆ KPSC ಅವರು ಬಿಟ್ಟಂತಹ ಕೀ ಆನ್ಸರ್ ಅಲ್ಲಿ ಆಪ್ಷನ್ 3 ಕೊಟ್ಟಾರ. ಅವ್ರಿಗೆ ಏನು ಮಿಸ್ಟೇಕ್ ಆಗೈತಿ, ನಾ ವಾಪಸ್ ರಿವೈಸ್ಡ್ ಕೀ ಆನ್ಸರ್ ಒಳಗೂ ನೋಡಿನ್ರಿ. ಸೊ ಅದ್ರೊಳಗೂ ಆಪ್ಷನ್ ಇದನ್ನೇನು ಚೇಂಜ್ ಮಾಡಿಲ್ಲ, ಗ್ರೇಸು ಕೊಟ್ಟಿಲ್ಲ. ಸೊ ಆಪ್ಷನ್ 4 ಇದು ಆಕ್ಚುಲಿ ಕರೆಕ್ಟಾ, 3 ತಪ್ಪ್ರಿ. ಯಾಕಂದ್ರೆ 4 ಮಂದಿಗೆ ಸಿಕ್ಕತಿ. ನೀವು ಗೂಗಲ್ದಾಗ ಬೇಕಾದ್ರೆ ಸರ್ಚ್ ಮಾಡಿ ನೋಡ್ರಿ, 4 ಮಂದಿಗೆ 3 ಪ್ರಶಸ್ತಿಗಳು ಸಿಕ್ಕಾವ. ವಿತ್ ಇಸ್ವಿ ಕೊಟ್ಟಾರ ಗೂಗಲ್ದಾಗ. ಸೊ 4 ಮಂದಿಗೆ ಸಿಕ್ಕತಿ. ಇನ್ನು ಕನ್ನಡ ಗ್ರಾಮರದ ಕಡೆಯ ಪ್ರಶ್ನೆ, ಕೊನೆಯ ಪ್ರಶ್ನೆಯನ್ನು ನಾವು ನೋಡೋಣ. ಈ ಕೆಳಗಿನವುಗಳಲ್ಲಿ ಶುದ್ಧ ರೂಪದ ಪದವನ್ನ ಗುರುತಿಸಿ. ಅಂದ್ರೆ ಶುದ್ಧ ರೂಪ ಆಗಲೇ ನೋಡಿದ್ರಲ್ಲ, ರಾಸಾಯನಿಕ ಆ ರೀತಿ ಶುದ್ಧ ರೂಪದ ಪದ ಈ ಕೆಳಗಿನವುಗಳಲ್ಲಿ ಯಾವ್ದು ಅಂತ ಕೇಳ್ಯಾರು. 1ನೇದು ವದ್ವಾನ್ವೇಷಣೆ, 2ನೇದು ವದ್ವಾನ್ವೇಷಣೆ, 3ನೇದು ವದ್ವನ್ವೇಷಣೆ, 4ನೇದು ವದ್ವಾನ್ವೇಷಣೆ. ಇದನ್ನ ಬಿಡಿಸಿ ಬರೆದಾಗ ವಧು ಪ್ಲಸ್ ಅನ್ವೇಷಣೆ ಅಂತ ಬರ್ತೈತಿ. ಅಂದ್ರೆ ವಧು, ವ ಅನ್ನೋದು ವ್ಯಂಜನ ಅಲ್ಪ ಪ್ರಾಣ, ಧು ಅನ್ನೋದು ಮಹಾಪ್ರಾಣ ಆಕತ್ರಿ. ಇಲ್ಲೇ ಧು ಅನ್ನೋದು ಮಹಾಪ್ರಾಣನ ಬರಬೇಕು. ಆಪ್ಷನ್ ಇದ್ರೊಳಗೆ ಆಕ್ಚುಲಿ ಕರೆಕ್ಟ್ ಆಗೋದು ವದ್ವಾನ್ವೇಷಣೆ. ಆದ್ರೆ ಇದು KPSC ಅವ್ರಿಗೆ ಕನ್ಫ್ಯೂಷನ್, ಬೇರೆ ಬೇರೆ ಕನ್ನಡ ವ್ಯಾಕರಣಕಾರರು ಇದು ಬೇರೆ ಬೇರೆ ರೀತಿಯ ಅರ್ಥವನ್ನು ಕೊಟ್ಟಾರು. ಸೊ ಇದಕ್ಕೆ KPSC ಅವರು ಕೃಪಾಂಕ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಅನ್ನ ನೀಡ್ಯಾರು. ಆದ್ರೆ ಇದು ಆಕ್ಚುಲಿ ನನ್ನ ಪ್ರಕಾರ ವದ್ವಾನ್ವೇಷಣೆ ಕರೆಕ್ಟ್ ಆಕತ್ರಿ. ಸೊ ಸ್ನೇಹಿತರೆ, ಇಲ್ಲಿ ತನಕ ಏನು ನಾವು 35ರಿಂದ 70 ತನಕ ಟೋಟಲ್ 35 ಕ್ವಶನ್ ಏನು ನಾವು ಕನ್ನಡ ಗ್ರಾಮರ್ ಪ್ರಶ್ನೆಯನ್ನ ನೋಡಿದೀವಿ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಟಾಪಿಕ್ ಕವರ್ ಆಗಿ ಹೋಗಿದಾವ್ರಿ. ಇದ್ರಾಗ ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ ನೋಡ್ರಿ. 1ನೇ ನಾ ಏನು ಕ್ವಶನ್ ಪೇಪರ್ ಬಿಡಿಸಿನಿ KRIDLದು, ಅಲ್ಲೇ ಯಾವ್ಯಾವ ಟಾಪಿಕ್ ರಿಪೀಟ್ ಆಗ್ಯಾವ್ರಲ್ಲ, ಸೊ ಅವುಗಳ ಮ್ಯಾಗ ಹೆಚ್ಚು ಫೋಕಸ್ ಇರಲಿ. ಕವಿಕೃತಿ ಪರಿಚಯಗಳ ಮ್ಯಾಗ, ವಿದೇಶಿ ಅನ್ಯದೇಶಿ ಪದಗಳ ಮ್ಯಾಗ, ಸಂಧಿಗಳು, ಇವುಗಳನ್ನ ನೀವು ಹೆಚ್ಚು ಓದ್ಕೋರಿ. ಇದೇ ರೀತಿ ನಾ ಮುಂದಿನ ಮತ್ತೆ ಕ್ವಶನ್ ಪೇಪರ್ಗಳನ್ನ ಅನಾಲಿಸಿಸ್ ಮಾಡಿ ಕ್ಲಾಸ್ ಮಾಡ್ತಿರ್ತಾನೋ, ನೀವು ನೋಡ್ಕೋರಿ. ನಿಮಗೆ ಈ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ಕೊಳಕ್ ಹೋದ್ರಂದ್ರ ಇವು ಬೇರೆ ಬೇರೆ ಆಪ್ಷನ್ಗಳಿಗೆ ಇರ್ತಕ್ಕಂಥ ಅರ್ಥಗಳನ್ನ ನಿಮ್ಗೆ ಗುರ್ತಾಗೋದಿಲ್ಲ. ಸೊ ಇದೊಂದು ವಿಡಿಯೋ ನೋಡೋದ್ರಿಂದ ನಿಮಗೆಲ್ಲ ಒಂದೇ ಕಡೆ ಸಿಕ್ಕ ಬಿಡ್ತೈತಿ. ಸೊ ಈ ವಿಡಿಯೋ ಆದಷ್ಟು ಎಲ್ಲ ಪೂರ ಕಂಪ್ಲೀಟ್ ವಿಡಿಯೋವನ್ನು ನೋಡ್ರಿ. ನಿಮಗೆ ಅದು ಭಾಳ ಲೆಂದಿ ಆಗಿತ್ತಂದ್ರೆ ಸ್ವಲ್ಪ 1.2 1.5 ಇಟ್ಕೊಂಡು ನೋಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿ ಹೆಚ್ಚು ವಿಡಿಯೋ ಹಾಕ್ತಿರ್ತಾನು. ಇನ್ನು ಮುಂದೆ ನನ್ನ ಪ್ಲಾನ್ ಹೇಳಿದ್ರಲ್ಲ, ಇನ್ನಷ್ಟು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡ್ತಾನು. ಅದೇ ರೀತಿ ಕವಿಕೃತಿ ಪರಿಚಯಗಳ ಬಗ್ಗೆ ಹೇಳ್ತಾನು. ಮತ್ತು ಕನ್ನಡ ಗ್ರಾಮರ್ದ ಕೆಲವೊಂದಿಷ್ಟು ಟಾಪಿಕ್ಗಳನ್ನು ಹೇಳ್ತಾನು. ಅದೇ ರೀತಿ ನಡುವೆ ಇಂಪಾರ್ಟೆಂಟ್ ಇಂಗ್ಲೀಷ್ ಗ್ರಾಮರ್ನ ಕೆಲವು ವಿಷಯಗಳನ್ನು ಟಾಪಿಕ್ಗಳನ್ನು ಕೂಡ ನಾನು ಕವರ್ ಮಾಡ್ತಾನು ಅಂತ ಹೇಳ್ತಾ, ಸೊ ಎಲ್ಲರಿಗೂ ಈ ವಿಡಿಯೋಗಳನ್ನು ನೋಡಿದ ಎಲ್ಲರಿಗೂ ಅತ್ಯಂತ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು, ಬಾಯ್.